ಬರಹಗಾರ. ಅವರ ಒಂದು ಜನ್ಮದಿನದ ಪ್ರಯುಕ್ತ ಈ ವಾರ ವರ್ಡ್ಸ್ವರ್ತನ ಕಾವ್ಯದಲ್ಲಿ ಪ್ರಕೃತಿ ಧರ್ಮ ಎಂಬ ವಿಷಯದ ಮೇಲೆ ಧಾರವಾಡ ಕಟ್ಟೆ ಒಂದು ವಿಶೇಷ ಕಾರ್ಯಕ್ರಮವನ್ನ ಆಯೋಜಿಸಿಕೊಂಡಿದೆ. ಪ್ರೊಫೆಸರ್ ಬಸವರಾಜ್ ಡೋಂಗೂರ್ ಸರ್ ಅವರು ಸೌಂಡ್ ಲೋ ಇದೆ ಸರ್, ಸೌಂಡ್ ಲೋ ಇದೆ ಸರ್. ಓಕೆ ಸರ್. ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್, ಮುಖ್ಯಸ್ಥರು, ಇಂಗ್ಲಿಷ್ ವಿಭಾಗ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ. ಇವರು ವರ್ಡ್ಸ್ವರ್ತನ ಕಾವ್ಯದಲ್ಲಿ ಪ್ರಕೃತಿ ಧರ್ಮ ಎಂಬ ವಿಷಯದ ಮೇಲೆ ಇಂದು ಉಪನ್ಯಾಸ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಗಣ್ಯ ಮಹನೀಯರಿಗೆ, ಸಾಹಿತ್ಯಾಸಕ್ತರಿಗೆ, ಸ್ನೇಹಿತರಿಗೆ ಮತ್ತು ಅಧ್ಯಾಪಕರುಗಳಿಗೆ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ಇದೇ ರೀತಿ ಇಂದಿನ ವಿಶೇಷ ಕಾರ್ಯಕ್ರಮದ ಉಪನ್ಯಾಸಕರಾದಂತಹ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನ ಬಯಸ್ತೇನೆ. ತಮಗೆಲ್ಲ ಗೊತ್ತಿರುವಂತೆ ಪ್ರೊಫೆಸರ್ ಬಸವರಾಜ್ ಡೋನೂರ್ ಸರ್ ಅವರು ಒಬ್ಬ ಕನ್ನಡ ಸಾಹಿತ್ಯಾಭಿಮಾನಿ. ಧಾರವಾಡ ಕಟ್ಟೆ ಎಂಬ ಒಂದು ಸಂಸ್ಥೆಯನ್ನ ಕಟ್ಟಿ ಕರ್ನಾಟಕದ ರಾಜ್ಯಾದ್ಯಂತ ಸಾಹಿತ್ಯದ ಒಂದು ಬೆಳಕನ್ನ ಎಲ್ಲರಿಗ ಚೆಲ್ತಿದ್ದಾರೆ. ಸೊ ಇಂತಹ ಒಂದು ಮಹತ್ ಕಾರ್ಯದಲ್ಲಿ ಅವರಿಗೆ ಎಲ್ಲರೂ ಕೂಡ ಸಹಕರಿಸಬೇಕಂತ ಕೇಳಿ ಇಂದಿನ ಒಂದು ಉಪನ್ಯಾಸ ವರ್ಡ್ಸ್ವರ್ತನ ಕಾವ್ಯದಲ್ಲಿ ಪ್ರಕೃತಿ ಧರ್ಮ ಒಂದು ವಿಷಯದ ಮೇಲೆ ಸರ್ ಅವರು ಉಪನ್ಯಾಸವನ್ನ ನೀಡಬೇಕಂತ ಹೇಳಿ ಅವರಲ್ಲಿ ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇನೆ. ಸರ್. ಡಾಕ್ಟರ್ ಪ್ರಶಾಂತ್, ನನ್ನ ಧ್ವನಿ ಕೇಳ್ತದಲ್ಲ? ಎಸ್ ಸರ್, ಎಸ್ ಸರ್, ಕೇಳ್ತಾ ಇದೆ. ಧಾರವಾಡ ಕಟ್ಟೆಯ ಎಲ್ಲ ಸಂಗಾತಿಗಳೇ, ಸಾಹಿತ್ಯಾಸಕ್ತರೇ, ಎಲ್ಲರಿಗೂ ನಮಸ್ಕಾರ. ವಿದ್ಯಾಲಯದ ಪ್ರೊಫೆಸರ್ ವೆಂಕಟ ಬಿರಿ ದಳವಾಯಿ ಅವರು ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣಗಳಿಂದಾಗಿ ಅವರಿಗೆ ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಡಾಕ್ಟರ್ ಮಂಡ್ರೆ ನನ್ನನ್ನು ಸಂಪರ್ಕಿಸಿ, ಸರ್ ನೀವು ಯಾವುದಾದ್ರೂ ಒಂದು ವಿಷಯದ ಕುರಿತು ಮಾತನಾಡಬೇಕು, ದಳವಾಯಿಯವರು ನಮಗೆ ಈ ವಾರ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಧಾರವಾಡ ಕಟ್ಟೆಯ ಕಾರ್ಯಕ್ರಮಗಳು ನಿಲ್ಲಬಾರದು, ಧಾರವಾಡ ಕಟ್ಟೆಯ ಕೆಲಸಗಳು ನಿಲ್ಲಬಾರದು ಎಂಬ ಕಾರಣಕ್ಕಾಗಿ ನಾನು ಇಂದು ವಿಲಿಯಂ ವರ್ಡ್ಸ್ವರ್ತನ ಕುರಿತು ಮಾತನಾಡಲು ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಸುಮಾರು 55ರಿಂದ 60 ನಿಮಿಷಗಳ ಕಾಲ ನಾನು ವರ್ಡ್ಸ್ವರ್ತನ ಕಾವ್ಯದ ಬಗೆಗೆ ಮಾತನಾಡ್ತೇನೆ. ವರ್ಡ್ಸ್ವರ್ತನ ಕಾವ್ಯದಲ್ಲಿ ಪ್ರಕೃತಿ ಧರ್ಮ ಎಂಬ ವಿಷಯದ ಕುರಿತು ನಾನು ಮಾತನಾಡ್ತೇನೆ. ಆಮೇಲೆ ನಾವು ಸಂವಾದ ಮತ್ತು ಚರ್ಚೆಯನ್ನ ಮಾಡಬಹುದು. ವರ್ಡ್ಸ್ವರ್ತನ ಸಂದರ್ಭದಲ್ಲಿ, ವರ್ಡ್ಸ್ವರ್ತನ ಕಾವ್ಯದ ಸಂದರ್ಭದಲ್ಲಿ ನೀವು ಯಾರಾದ್ರೂ ನಿಮ್ಮ ಅಭಿಪ್ರಾಯಗಳನ್ನ, ಅನಿಸಿಕೆಗಳನ್ನ ಅಥವಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಕೇಳುಗರೊಂದಿಗೆ ಹಂಚಿಕೊಳ್ಳಬೇಕು ಎಂದು ಎನಿಸಿದರೆ ದಯವಿಟ್ಟು ನೀವು ಆ ಕೆಲಸವನ್ನ ಮಾಡಬಹುದು. ವಿಲಿಯಂ ವರ್ಡ್ಸ್ವರ್ತನ ಏಪ್ರಿಲ್ 7 ಅವನ ಜನ್ಮದಿನ. 1770 ಏಪ್ರಿಲ್ 7ರಂದು ವಿಲಿಯಂ ವರ್ಡ್ಸ್ವರ್ತ್ ಜನಿಸಿದ. ಅದೇ ತಿಂಗಳಲ್ಲಿ ಏಪ್ರಿಲ್ 23, 1850ರಂದು ಅವನು ತನ್ನ ದೇಹವನ್ನ ತ್ಯಜಿಸಿದ. ಸುಮಾರು 80 ವರ್ಷಗಳ ಕಾಲ ಬದುಕಿದ. ಇಂಗ್ಲಿಷ್ ಸಾಹಿತ್ಯ ಕಂಡ ಬಹಳ ಮಹತ್ವದ ಕವಿ ವಿಲಿಯಂ ವರ್ಡ್ಸ್ವರ್ತ್. ತನ್ನ ಯುಗದ ಕವಿಗಳ ಮೇಲೆ, ಅಂದ್ರೆ ತನ್ನ ಕಾಲದ ಹೆಚ್ಚು ಕಡಿಮೆ ಎಲ್ಲಾ ಪ್ರತಿಭಾವಂತ ಕವಿಗಳ ಮೇಲೆ ವಿಲಿಯಂ ವರ್ಡ್ಸ್ವರ್ತ್ ಬಹಳ ಗಾಢವಾದ ಪ್ರಭಾವವನ್ನ ಬೀರಿದ. ತನ್ನ ಕಾವ್ಯದಿಂದಾಗಿ, ತನ್ನ ವ್ಯಕ್ತಿತ್ವದಿಂದಾಗಿ, ತನ್ನ ಅನೇಕ ಸಾಮಾಜಿಕ ಸಾಂಸ್ಕೃತಿಕ ನಿಲುವುಗಳಿಂದಾಗಿ ಮತ್ತು ಎಲ್ಲಕ್ಕೂ ಮಿಗಿಲಾಗಿ ತನ್ನ ಘನವಾದ ವ್ಯಕ್ತಿತ್ವದಿಂದಾಗಿ ವರ್ಡ್ಸ್ವರ್ತ್ ತನ್ನ ಕಾಲದ ಅನೇಕ ಲೇಖಕರಿಗೆ ಮಾದರಿಯಾಗಿದ್ದ. ಅನೇಕ ಜನರ ಪ್ರೀತಿ ಮತ್ತು ವಿಶ್ವಾಸವನ್ನ ಗಳಿಸಿದ್ದ. ಇಂಗ್ಲಿಷ್ನಲ್ಲಿ ಮೊದಲ ಜನರೇಷನ್ ರೊಮ್ಯಾಂಟಿಕ್ ಕವಿಗಳು, ಎರಡನೇ ಜನರೇಷನ್ ರೊಮ್ಯಾಂಟಿಕ್ ಕವಿಗಳು ಅಂತ ನಾವು
ವಿಭಾಗ ಮಾಡ್ತೇವೆ. ಮೊದಲನೇ ಜನರೇಷನ್ದಲ್ಲಿ ಅಂದ್ರೆ ಮೊದಲನೇ ತಲೆಮಾರಿನಲ್ಲಿ ಬರ್ತಕ್ಕಂತ 3 ಜನ ಮಹತ್ವದ ಕವಿಗಳಲ್ಲಿ ವರ್ಡ್ಸ್ವರ್ತ್ ಕೂಡ ಒಬ್ಬ. ವರ್ಡ್ಸ್ವರ್ತ್, ಎಸ್.ಟಿ. ಕಾಲ್ರಿಡ್ಜ್, ರಾಬರ್ಟ್ ಸದೆ ಇವರೆಲ್ಲ ಮೊದಲ ತಲೆಮಾರಿನ ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿಗಳು. ಮತ್ತು ಜಾನ್ ಕೀಟ್ಸ್, ಪಿ.ಬಿ. ಶೆಲ್ಲಿ, ಲಾರ್ಡ್ ಬೈರನ್ ಇವರು 2ನೇ ತಲೆಮಾರಿನ ಇಂಗ್ಲಿಷ್ ಕವಿಗಳು. ಮೊದಲನೇ ತಲೆಮಾರಿನ ಎಲ್ಲಾ ಇಂಗ್ಲಿಷ್ ಕವಿಗಳು ಹೆಚ್ಚು ಕಡಿಮೆ 70 ವರ್ಷ, 75 ವರ್ಷ, 80 ವರ್ಷ ಬದುಕಿದರು. 2ನೇ ತಲೆಮಾರಿನ ಎಲ್ಲಾ ಕವಿಗಳು 32 ವರ್ಷದ ಒಳಗಡೆನೆ ತೀರ್ ಹೋದ್ರು. ಒಂದೇ ಒಂದು ಶತಮಾನದಲ್ಲಿ ಜನಿಸಿದ 6 ಜನ ಕವಿಗಳಲ್ಲಿ 3 ಜನ ಕವಿಗಳು ಒಂದು ಯುಗಕ್ಕೆ ಸೇರಿದವರು ಅಥವಾ ಒಂದು ತಲೆಮಾರಿಗೆ ಸೇರಿದವರು. ಇನ್ನು 3 ಜನ ಕವಿಗಳು ಇನ್ನೊಂದು ತಲೆಮಾರಿಗೆ ಸೇರಿದವರು. ಈ 2 ತಲೆಮಾರುಗಳ ಕವಿಗಳ ನಡುವೆ ಅನೇಕ ವ್ಯತ್ಯಾಸಗಳು ಇದ್ದು ಇದರ ಬಗ್ಗೆ ಯಾರಾದ್ರೂ ಒಂದು ಅದ್ಭುತವಾದ PhD ಪ್ರಬಂಧವನ್ನ ಬರೆಯಬಹುದು. ಯಾಕಂದ್ರೆ 2ನೇ ತಲೆಮಾರಿನ ಕವಿಗಳು ಯಾಕೆ ಅಷ್ಟು ಬೇಗನೆ ಸತ್ತು ಹೋದ್ರು? ಕೀಟ್ಸನ ಸಾವು ಅವನ ಕೈಯಲ್ಲಿರ್ಲಿಲ್ಲ. ಯಾಕಂದ್ರೆ ಅವನು ಕ್ಷಯ ರೋಗಕ್ಕೆ ತುತ್ತಾಗಿದ್ದ. ಆ ಕಾಲದಲ್ಲಿ ಆ ರೋಗಕ್ಕೆ ಔಷಧಿಯೇ ಇರಲಿಲ್ಲ. ಇಟ್ ವಾಸ್ ಎ ಡೆಡ್ಲಿಯರ್ ಡಿಸೀಸ್ ದೆನ್ ಕ್ಯಾನ್ಸರ್. ಹೀಗಾಗಿ ಅವನು ಸತ್ತು ಹೋದ. ಆದ್ರೆ ಪಿ.ಬಿ. ಶೆಲ್ಲಿ ಮತ್ತು ಬೈರನ್ ಸಾಯೋದಕ್ಕೆ ಪ್ರಮುಖವಾಗಿ ಅವರೇ ಕಾರಣರು ಅಂತ ಅನಿಸ್ತದೆ. ನಮ್ಮಲ್ಲೂ ಕೂಡ ನೋಡಿ ನೀವು, ನಮ್ಮ ಎಲ್ಲಾ ನವೋದಯ ಕವಿಗಳು ಕುವೆಂಪು 90 ವರ್ಷ ಬದುಕಿದ್ರು. ಶಿವರಾಮ್ ಕಾರಂತ್ 99 ವಯಸ್ಸಿನಲ್ಲಿ ಅವರು ಸಾಯೋಕ್ಕಿಂತ ಒಂದು ವಾರದ ಮುಂಚೆ ಅವರು ಒಂದು ರಂಗಭೂಮಿ ಮೇಲೆ ನೃತ್ಯವನ್ನ ಮಾಡಿದ್ರು, ಹೆಜ್ಜೆ ಹಾಕಿದ್ರು ಅವರು. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬಹಳ ದಿವಸ ಬದುಕಿದ್ರು. ಶ್ರೀರಂಗರು ಬಹಳ ಬದುಕಿದ್ರು. ಆಲ್ಮೋಸ್ಟ್ ಕನ್ನಡದ ಎಲ್ಲಾ ಮಹತ್ವದ ನವೋದಯದ ಕವಿಗಳು ಬಹಳ ದೀರ್ಘಕಾಲ ಬದುಕಿದ್ರು. ನವ್ಯದವರಿಗೆ ಹಾಗಾಗ್ಲಿಲ್ಲ, ಕೆಲವರನ್ನು ಹೊರತುಪಡಿಸಿ. ಅವರು ಕೃಷ್ಣ ಆಲಳ್ಳಿ ಆಗಿರ್ಬೋದು, ಅಥವಾ ಇವರು ಲಂಕೇಶ್ವರ ಆಗಿರ್ಬೋದು, ಇವನ್ನ ತೇಜಸ್ವಿಯವರು ಕೂಡ ಒಂದು 66 ವರ್ಷಕ್ಕೆ ಅವರು ತೀರಿ ಹೋದ್ರು. ಕುವೆಂಪು ಅವರು 90 ವರ್ಷ ಬದುಕಿದರು. ಅವರು ತಮ್ಮ ಮಲೆನಾಡನ್ನು ಬಿಟ್ಟು ಮೈಸೂರಿಗೆ ಹೋಗಿ ನಗರದಲ್ಲಿದ್ದೇ ಅವರು 90 ವರ್ಷ ಬದುಕಿದ್ರು. ನಗರದ ಸಂಪರ್ಕವೇ ಬೇಡ ಎಂದು ತೋಟಕ್ಕೆ ಹೋದ, ಹಳ್ಳಿಗೆ ಹೋದ, ಗ್ರಾಮೀಣ ಪರಿಸರಕ್ಕೆ ಹೋದ ತೇಜಸ್ವಿ ಅವರು 66ರಲ್ಲಿ ತೀರಿ ಹೋಗ್ಬಿಟ್ರು. ನಾನು ಈಗ ಕೇವಲ ಯಾಕೆ ಒಬ್ಬ ವ್ಯಕ್ತಿ ದೀರ್ಘಕಾಲ ಬದುಕ್ತಾನೆ, ಯಾಕೆ ಒಬ್ಬ ವ್ಯಕ್ತಿ ಬದುಕೋದಿಲ್ಲ ಎಂಬ ವಿಷಯದ ಬಗ್ಗೆ ನಾನು ಮಾತನಾಡ್ತಾ ಇದ್ದೇನೆ. ಇದರ ಬಗ್ಗೆ ನಾನು ಕಾರಣಗಳ ಪಟ್ಟಿಯನ್ನು ಕೊಡುವ ಕೆಲಸವನ್ನ ಮಾಡೋದಿಲ್ಲ. ಯಾಕೆಂದ್ರೆ ಅದರ ಅಗತ್ಯ ಈಗಿಲ್ಲ. ನೀವು ಕೇಳುಗರು, ಸಾಹಿತ್ಯ ಆಸಕ್ತರು ಇದರ ಬಗ್ಗೆ ಆಲೋಚನೆ ಮಾಡ್ಬೇಕು. ಮಾಸ್ತಿ, ಕುವೆಂಪು, ಕಾರಂತ್, ವಿಕ್ರು ಗೋಕಾಕ್, ದ.ರಾ. ಬೇಂದ್ರೆ ನೋಡ್ರಿ, ಬೇಂದ್ರೆ ಅವ್ರು ಎಷ್ಟು ಅನೇಕ ಕಷ್ಟಗಳಲ್ಲಿದ್ರು. ಅವರು ಸಂಸಾರದ ಕಷ್ಟ, ಮಕ್ಕಳ ಸಾವು, ಬಡತನ, ದಾರಿದ್ರ್ಯ ಇತ್ಯಾದಿ ಆದ್ರೂ ಕೂಡ ಬದುಕಿದ್ರು. ಶ್ರೀರಂಗರು ಇಂಗ್ಲೆಂಡ್ ನಲ್ಲಿದ್ದಾಗ ಉಪವಾಸ ಬೀಳ್ತಾ ಇದ್ರು. ಹಳ್ಳಿಯ ಕರ್ನಾಟಕಕ್ಕೆ ಬಂದ್ಮೇಲೂ ಉಪವಾಸ ಬೀಳ್ತಾ ಇದ್ರು. ನೌಕರಿ ಕಳ್ಕೊಂಡ್ರು, ಆದ್ರೂ ಎಲ್ಲ ಅವರು ಬದುಕಿದ್ರಲ್ಲ. ಸೊ ಹೀಗಾಗಿ ನಾನು ಹೇಳ್ಬೇಕಾದಿಷ್ಟೇ, ಲೇಖಕನಾದವನು, ಕವಿಯಾದವನು, ಕಲಾವಿದನಾದವನು ಸಾಧ್ಯವಾದಷ್ಟು ದೀರ್ಘಕಾಲ ಬಾಳ್ಬೇಕು ಅಂದ್ರೆ ಅದಕ್ಕೆ ತಕ್ಕ ತಯಾರಿ ಕೂಡ ಮಾಡ್ಕೊಂಡಿರ್ಬೇಕಾಗ್ತದೆ. ಹೀಗಾಗಿ ನನಗೆ ವರ್ಡ್ಸ್ವರ್ತ್ ಅಂದ್ರೆ ಅವನ ದೀರ್ಘ ಜೀವಾವಧಿ ಅದು ನನಗೆ ಬಹಳ ಇಷ್ಟ ಆಗ್ತದೆ. 80 ವರ್ಷ ಅವನು ಬದುಕಿದ. ಅವನ ಕಾವ್ಯದಲ್ಲಿ ಪ್ರಕೃತಿ ಧರ್ಮದ ಬಗ್ಗೆ ನಾನು ಮಾತನಾಡಬೇಕು ಇವತ್ತ. ಅಂದ್ರೆ ಪ್ರಕೃತಿಯ ಕುರಿತು ಮಾತನಾಡ್ಬೇಕು. ಪ್ರಕೃತಿ, ನಿಸರ್ಗ, ನೇಚರ್. ನಾನು ಕೆಲವು ಪದ್ಯಗಳನ್ನ ಇಲ್ಲಿ ಚರ್ಚೆಗೆ ಎತ್ತಿಕೊಡುತ್ತೇನೆ. ಪ್ರಾರಂಭದಲ್ಲಿ ಕೆಲವು ಮಾತುಗಳು. ವಿಲಿಯಂ ವರ್ಡ್ಸ್ವರ್ತ್ ಪ್ರಕೃತಿಯನ್ನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಟ್ಟಕ್ಕೆ ಏರಿಸಿದ ಮಹತ್ವದ ಇಂಗ್ಲಿಷ್ ರೊಮ್ಯಾಂಟಿಕ್ ಕವಿ. ಇಟ್ಸ್ ಅನ್ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್. ಅಂದ್ರೆ ನಾವು ನೀವು ನೋಡುವ ಪ್ರಕೃತಿಯನ್ನು ನಾವು ನೀವು ನೋಡುವ ರೀತಿಗೂ, ಪ್ರಕೃತಿಯನ್ನ ವಿಲಿಯಂ ವರ್ಡ್ಸ್ವರ್ತ್ ನೋಡುವ ರೀತಿಗೂ, ಕಾಳಿದಾಸ ನೋಡುವ ರೀತಿಗೂ ಬಹಳ ವ್ಯತ್ಯಾಸವಿದೆ. ಅನೇಕ ಜನರಿಗೆ ಸೌಂದರ್ಯ ಸವಿಯಬೇಕು ಅಂದ್ರೆ ನಿಸರ್ಗದ ಸೌಂದರ್ಯವನ್ನ ಸವಿಯಬೇಕು ಅಂತ ನಾವು ಹೋಗ್ತೇವೆ. ಕೇವಲ ಈ ನಿಸರ್ಗದ ಬಾಹ್ಯ ಸೌಂದರ್ಯವನ್ನ ಸವಿಯುವುದು ನಮ್ಮ ಗುರಿಯಾದ್ರೆ ನಮಗೆ ನಿಸರ್ಗ ಅರ್ಥ ಆಗೋದಿಲ್ಲ, ಪ್ರಕೃತಿ ಅರ್ಥ ಆಗೋದಿಲ್ಲ, ಪ್ರಕೃತಿಯ ಧರ್ಮ ಅರ್ಥ ಆಗೋದಿಲ್ಲ.
ಪ್ರಕೃತಿ ಧರ್ಮ ಮನುಷ್ಯನ ಧರ್ಮಕ್ಕಿಂತ ಹೆಚ್ಚು ಆಳವಾದದ್ದು, ಹೆಚ್ಚು ಸೂಕ್ಷ್ಮವಾದದ್ದು, ಹೆಚ್ಚು ಆಳವಾದದ್ದು, ಹೆಚ್ಚು ಸೂಕ್ಷ್ಮವಾದದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಇಲ್ಲದೆ ಹೋದ್ರೆ, ಪ್ರಕೃತಿ ಧರ್ಮವನ್ನ ನಾವು ಅರ್ಥ ಮಾಡಿಕೊಳ್ಳದೆ ಹೋದ್ರೆ ನಾವು ಉಳಿಯೋದಿಲ್ಲ, ನಮ್ಮ ಧರ್ಮಗಳು ಉಳಿಯೋದಿಲ್ಲ. ಸೊ ದೇರ್ ಇಸ್ ಎ ಕ್ಲಾಶ್ ಬಿಟ್ವೀನ್ ವಾಟ್ ವಿ ಕಾಲ್ ಪ್ರಕೃತಿ ಧರ್ಮ ಅಂಡ್ ಹ್ಯೂಮನ್ ಧರ್ಮ, ಮನುಷ್ಯ ನಿರ್ಮಿತ ಧರ್ಮಗಳು ಮತ್ತು ಪ್ರಕೃತಿ ಧರ್ಮ. ಸೊ ಈ ಪ್ರಕೃತಿಯನ್ನ ವರ್ಡ್ಸ್ವರ್ತನ ಕಾವ್ಯವನ್ನ ನಾವು ಬಹಳ ಸೂಕ್ಷ್ಮವಾಗಿ ಓದಿದ್ರೆ ನಾವು ಸುಮಾರು 250ಕ್ಕಿಂತಲೂ ಹೆಚ್ಚು ಸುನೀತಗಳನ್ನ ಬರೆದಿದ್ದಾನೆ. ಒಂದು 10-15 ದೀರ್ಘ ಕಾವ್ಯಗಳನ್ನ ಬರೆದಿದ್ದಾನೆ. ಟಿಂಟನ್ ಅಬಿ, ಓಡ್ ಆನ್ ಇಂಟಿಮೇಷನ್ಸ್ ಆಫ್ ಇಮಾರ್ಟಿಲಿಟಿ, ಇಂಥ ಎಲ್ಲ ಕವನಗಳು ಇವೆ. ಅವನ ಕಾವ್ಯವನ್ನ ನಾವು ಬಹಳ ಗಂಭೀರವಾಗಿ ಮತ್ತು ಬಹಳ ಸೂಕ್ಷ್ಮವಾಗಿ ಓದಿದ್ರೆ ನಮಗೆ ಒಂದು ಮಾತು ನಮಗೆ ಸ್ಪಷ್ಟವಾಗ್ತದೆ. ಅದೇನಂದ್ರೆ, ಅವನು ಪ್ರಕೃತಿಯನ್ನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಟ್ಟಕ್ಕೆ ಏರಿಸಿದ. ಅದೇ ಅವನಿಗೆ ಧರ್ಮವಾಯಿತು, ಅದೇ ಆಧ್ಯಾತ್ಮಿಕತೆ ಆಯಿತು. ನೇಚರ್ ಇಟ್ ಸೆಲ್ಫ್ ಬಿಕೇಮ್ ಹ್ಯೂಜ್ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್. ಅದು ಒಂದು ಆಧ್ಯಾತ್ಮದ ಅಥವಾ ಆಧ್ಯಾತ್ಮಿಕತೆಯ ಅನುಭೂತಿ ಆಯಿತು. ಹೀಗಾಗಿ ತನ್ನ ಕಾವ್ಯದಲ್ಲಿ ಅವನು ಪ್ರಕೃತಿಯನ್ನ ಜೀವಂತ ಸತ್ವವಾಗಿ ಚಿತ್ರಿಸ್ತಾನೆ. ನಮ್ಮ ಕಾವ್ಯದಲ್ಲಿ ಒಂದು ಹೂವು ಇರ್ತದೆ, ಒಂದು ಹೂವು ಬರ್ಬಹುದು, ಒಂದು ನದಿ ಸಾಗರ ಬರ್ಬಹುದು. ಅದು ಎಷ್ಟರ ಮಟ್ಟಿಗೆ ಜೀವಂತವಾಗಿದೆ ಅನ್ನೋದು ಒಂದು ಪ್ರಶ್ನೆ. ಇನ್ನೊಂದು ನದಿ ಕೇವಲ ನದಿಯಾಗಿ ಕಾಣಿಸ್ಕೊಳ್ಬಾರ್ದು. ನದಿಗೆ ಒಂದು ವ್ಯಕ್ತಿತ್ವ ಹುಟ್ಟಬೇಕು. ನದಿಗೆ ಒಂದು ವ್ಯಕ್ತಿತ್ವ ಇರ್ತದೆ. ಪ್ರತಿಯೊಂದು ಬಳ್ಳಿಗೆ, ಪ್ರತಿಯೊಂದು ಹೂವಿಗೆ, ಪ್ರತಿಯೊಂದು ಬೆಟ್ಟ ಗುಡ್ಡಕ್ಕೆ ತನ್ನದೇ ಆದಂತ ವ್ಯಕ್ತಿತ್ವ ಇರ್ತದೆ, ತನ್ನದೇ ಆದಂತ ಧರ್ಮ ಇರ್ತದೆ. ಅದು ಪ್ರಕೃತಿ ಧರ್ಮ. ಸೊ ಪ್ರಕೃತಿ ತನ್ನ ಧರ್ಮದೊಂದಿಗೆ, ತನ್ನ ಸ್ವಭಾವದೊಂದಿಗೆ, ತನ್ನ ಧರ್ಮದೊಂದಿಗೆ ಪ್ರಕೃತಿ ವರ್ಡ್ಸ್ವರ್ತನ ಕಾವ್ಯದಲ್ಲಿ ಬಹಳ ದಟ್ಟವಾಗಿ, ಜೀವಂತವಾಗಿ ಅಭಿವ್ಯಕ್ತಿಗೊಂಡಿದೆ. ಪ್ರಕೃತಿ ನೈತಿಕ ಮಾರ್ಗದರ್ಶನ ನೀಡುವ, ಮನಸ್ಸಿಗೆ ಶಾಂತಿ ನೀಡುವ ಮತ್ತು ದೈವಿಕತೆಯೊಂದಿಗೆ ನೇರ ಸಂವಹನ ಸಾಧಿಸುವ ಶಕ್ತಿಯಾಗಿದೆ ಎಂದು ವರ್ಡ್ಸ್ವರ್ತ್ ಬಲವಾಗಿ ನಂಬಿದ್ದ. ಮೊದಲನೇದು, ಮಾರ್ಗದರ್ಶನ ನೀಡುವ ಶಕ್ತಿ ನಿಸರ್ಗಕ್ಕಿದೆ. ಅವನು ಆಮೇಲೆ ನಾನು ಒಂದು ಟೇಬಲ್ ಸ್ಟ್ಯಾಂಡ್ ಪದ್ಯವನ್ನ ಓದ್ತೀನಿ ಇದ್ರ ಬಗ್ಗೆ. ಅಂದ್ರೆ, ನೀವು ಮಾರ್ಗದರ್ಶನ ನಿರೀಕ್ಷೆ ಮಾಡಿ ಮನುಷ್ಯರ ಹತ್ರ ಹೋಗ್ಬೇಡಿ ಅಂತ ಹೇಳ್ತಾನ ಅವನು. ಡೋಂಟ್ ಗೋ ಟು ಪೀಪಲ್ ಫಾರ್ ಗೈಡೆನ್ಸ್. ನೋಡ್ರಿ, ಅವನು ಕೆಟ್ಟದಾಗಿ ಮಾರ್ಗದರ್ಶನ ಮಾಡಿದ. ಹಿ ಮಿಸ್ಲೆಡ್ ಮೀ ಅಂತ ಗೊತ್ತನೋ, ಹಿ ಮಿಸ್ಲೆಡ್ ಮೀ. ಮನುಷ್ಯ ಮಿಸ್ಲೀಡ್ ಮಾಡುವ ಸಾಧ್ಯತೆ ಇದೆ, ಮಾಡ್ತಾನೆ, ದಾರಿ ತಪ್ಪಿಸ್ತಾನೆ. ಮನುಷ್ಯ ದಾರಿ ತಪ್ಪಿಸ್ತಾನೆ, ಮನುಷ್ಯ ನಮ್ಮ ಗುರಿ ತಪ್ಪಿಸ್ತಾನೆ, ಮನುಷ್ಯ ಮಿಸ್ಲೀಡ್ ಮಾಡ್ತಾನೆ, ಸರಿಯಾದ ಮಾರ್ಗದರ್ಶನ ನೀಡುವುದಿಲ್ಲ. ಮಾಡ್ತಾನೆ. ಯು ಗೋ ಟು ನೇಚರ್. ಪ್ರಕೃತಿಗೆ ಹೋಗಿ ನೀವು. ನದಿ ನಿಮಗೆ ಸರಿಯಾದ ಮಾರ್ಗದರ್ಶನ ಮಾಡುತ್ತದೆ. ಎಲ್ಲಿ ಈಸಾಡ್ಬೇಕು, ಎಲ್ಲಿ ಈಸಾಡಬಾರ್ದು ಅನ್ನೋದು ಅದು ಹೇಳ್ತದೆ. ನಮ್ಮ ಪ್ರತಿಷ್ಠೆ, ಅಹಂಕಾರ. ಹೀಗಾಗಿ ನಾವು ನೀರಿನಲ್ಲಿ ಬೀಳ್ತೇವೆ, ಹೊರಗಡೆ ಬರೋದೇ ಇಲ್ಲ. ಅನೇಕ ಜನ ಯುವಕರು ನೀರಿನಲ್ಲಿ ಸಾಹಸ ಮಾಡ್ಲಿಕ್ಕೆ ಹೋಗಿ ಸತ್ತು ಹೋಗ್ಬಿಡ್ತಾರೆ. ಯಾಕಂದ್ರೆ ಅವ್ರಿಗೆ ನೀರಿನ ಧರ್ಮ ಗೊತ್ತಿಲ್ಲ. ನೀರಿಗೆ ಒಂದು ಧರ್ಮ ಇದೆ, ಬೆಂಕಿಗೂ ಒಂದು ಧರ್ಮ ಇದೆ, ಗಾಳಿಗೂ ಒಂದು ಧರ್ಮ ಇದೆ. ಈ ಎಲ್ಲ ಧರ್ಮ, ಇದೆಲ್ಲವನ್ನು ಪ್ರಕೃತಿ ಧರ್ಮ ಎನ್ನಬಹುದು. ಈ ಧರ್ಮವನ್ನ ನಾವು ತಿಳಿದುಕೊಂಡಿರ್ಬೇಕು. ಹೀಗಾಗಿ ನಮ್ಮ ಮನಸ್ಸಿಗೆ ಶಾಂತಿ ಬೇಕಾಗಿತ್ತು ಅಂತಂದ್ರೆ ನೀವು ಸರೋವರಕ್ಕೆ ಹೋಗಿ ಏನ್ ಮಾಡ್ಬೇಕು ಅನ್ನೋದೊಂದು ಪ್ರಶ್ನೆಯಲ್ಲಿ ಕೇವಲ ಕಣ್ಮನ ತಣಿಸುವ ಬಾಹ್ಯ ಸೌಂದರ್ಯವನ್ನ ನೋಡಿ ಬರೋದಲ್ಲ. ಅದ್ರ ಒಂದಿಗೆ ಒಂದು ಜೀವಂತವಾದ ಸಂಬಂಧವನ್ನ ನೀವು ಸಾಧಿಸಬೇಕಾಗ್ತದೆ. ಯು ಹ್ಯಾವ್ ಟು ಕನೆಕ್ಟ್ ಯುವರ್ ಸೆಲ್ಫ್ ವಿತ್ ನೇಚರ್ ಅಂಡ್ ದಿ ಅಬ್ಜೆಕ್ಟ್ಸ್ ಆಫ್ ನೇಚರ್. ಅದು ಸಾಧ್ಯ ಇದೆ, ಅದು ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ. ಮನಸ್ಸಿಗೆ ಶಾಂತಿ ನೀಡುವ ಶಕ್ತಿ ಪ್ರಕೃತಿಗಿದೆ. ಇನ್ನೊಂದು, ದೈವಿಕತೆಯೊಂದಿಗೆ ನಾವು ಯಾವ್ದನ್ನ ಡಿವಿನಿಟಿ ಅಂತೇವಲ್ಲ, ದೇವರ ಹತ್ರ ಹೋಗುವ ಮಾರ್ಗ ಯಾವುದು? ನಾವು ಗುರುವಿನ ಹತ್ರ ಹೋಗ್ತೇವೆ. ವರ್ಡ್ಸ್ವರ್ತ್ ಹೇಳ್ತಾನ, ನೇಚರ್ ಈಸ್ ಗುರು. ಪ್ರಕೃತಿಯೇ ನಿನ್ನ ಶಿಕ್ಷಕ. ಪ್ರಕೃತಿ ಅಡಿಗೆ ಹೋಗು ನೀನು. ಗುರುವನ್ನು ಹಿಡ್ಕೊಂಡು ಗುರುಕುಲಕ್ಕೆ ಹೋಗ್ಬೇಡ, ಎಲ್ಲೂ ಹೋಗ್ಬೇಡ, ಪ್ರಕೃತಿಗೆ ಹೋಗು. ಪ್ರಕೃತಿಯಲ್ಲೊಬ್ಬ ಗುರು ಇದ್ದಾನೆ. ಅಥವಾ ಪ್ರಕೃತಿ ಧರ್ಮವನ್ನ ತಿಳಿದುಕೊಂಡ ಗುರುವಿನ ಹತ್ತಿರ ಹೋಗು ನೀನು. ಆಗ ನಿನಗೆ ಜ್ಞಾನೋದಯ ಆಗ್ತದೆ ಅಂತ
ಎಂಬ ಮಾತನ್ನ ವರ್ಡ್ಸ್ವರ್ತ್ ಅನೇಕ ಪದ್ಯಗಳಲ್ಲಿ ಹೇಳ್ತಾನೆ. ಅಂದ್ರೆ ಸಂಘಟಿತ ಧರ್ಮದ ಕಟ್ಟುನಿಟ್ಟನ್ನು ತಿರಸ್ಕರಿಸಿ ವರ್ಡ್ಸ್ವರ್ತ್ ಪ್ರಕೃತಿಯನ್ನು ಮಾನವ ಜ್ಞಾನ ಮತ್ತು ಆಂತರಿಕ ಶಾಂತಿಯ ಶುದ್ಧ ಮೂಲಾಧಾರ ಎಂದು ಪರಿಗಣಿಸಿದ ದಾರ್ಶನಿಕ ಪ್ರಕೃತಿ ಕವಿ ಎಂಬ ಖ್ಯಾತಿ ಅವನಿಗೆ ಇತ್ತು. ಆದ್ರೆ ಒಂದು ಮಾತನ್ನ ನಾವು ಜ್ಞಾಪಕದಲ್ಲಿಟ್ಟುಕೊಳ್ಬೇಕು. ವರ್ಡ್ಸ್ವರ್ತ್ ವಾಸ್ ನಾಟ್ ಅಗೇನ್ಸ್ಟ್ ಚರ್ಚ್ ಆರ್ ದಿ ಇನ್ಸ್ಟಿಟ್ಯೂಷನ್ ಆಫ್ ಚರ್ಚ್. ಮನುಷ್ಯ ಧರ್ಮಗಳಿಗೂ ಮಹತ್ವ ಇದೆ. ಅಂದ್ರೆ ಮನುಷ್ಯ ನಿರ್ಮಿಸಿದ ಧರ್ಮಗಳಿಗೂ ಮಹತ್ವ ಇದೆ. ಈ ಧರ್ಮಗಳು ಕೂಡ ಒಳ್ಳೆಯ ಕೆಲಸವನ್ನ ಮಾಡ್ತವೆ. ಎಲ್ಲಾ ಧರ್ಮಗಳು ಬಹಳ 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 ಸೂಕ್ತವಾದಂತ ಮಾರ್ಗದರ್ಶನ ನೀಡ್ತವೆ. ಇಲ್ಲದೆ ಇದ್ರೆ ಅದು ಧರ್ಮವೇ ಅಲ್ಲ. ಬಸವಣ್ಣ ಹೇಳ್ತಾನಲ್ಲ, ದಯವೇ ಧರ್ಮದ ಮೂಲವಯ್ಯ, ದಯವಿಲ್ಲದ ಧರ್ಮವಾವುದಯ್ಯ ಅಂತ ಪ್ರಶ್ನೆ ಮಾಡ್ತಾನ. ದಯ ಇಲ್ಲ ಅಂದ್ರೆ ಧರ್ಮವೇ ಇಲ್ಲ. ಸೊ ಪ್ರಕೃತಿಯಲ್ಲಿ ದಯ ಇದೆ, ಧರ್ಮ ಇದೆ. ಮನುಷ್ಯ ಇತ್ತೀಚೆಗೆ ಧರ್ಮವನ್ನು ಕಳೆದುಕೊಂಡಿದ್ದಾನೆ, ದಯವನ್ನು ಕಳೆದುಕೊಂಡಿದ್ದಾನೆ. ಹೀಗಾಗಿ ನಾವು ಈ ಹೊತ್ತಿನಲ್ಲಿ ವರ್ಡ್ಸ್ವರ್ತನ ಕಾವ್ಯವನ್ನ ಓದ್ಬೇಕು. ಸೊ ಈ ಅರ್ಥದಲ್ಲಿ ವರ್ಡ್ಸ್ವರ್ತ್ ಪ್ರಕೃತಿಯ ಪ್ರವಾದಿಯಾಗಿ ಕಾಣಿಸ್ಕೊಳ್ತಾನೆ. ಪ್ರವಾದಿ ಅನ್ನೋದು ದೊಡ್ಡ ಮಾತು. ಕೆಲವರಿಗಷ್ಟೇ ನಾವು ಪ್ರವಾದಿ ಪದವನ್ನ ಬಳಸ್ತೇವೆ. ಸೊ ವರ್ಡ್ಸ್ವರ್ತನನ್ನ ಪ್ರಕೃತಿ ಪ್ರವಾದಿ ಅಂತ ನಾವು ಕರೀಬಹುದು. ಸಿದ್ಧಾಂತಕ್ಕಿಂತ ಅನುಭವದ ಮೇಲೆ ಆಧಾರಿತ ನಂಬಿಕೆಯನ್ನು ವರ್ಡ್ಸ್ವರ್ತ್ ಪ್ರತಿಪಾದಿಸ್ತಾನೆ. ಸಿದ್ಧಾಂತ ಮುಖ್ಯ ಅಲ್ಲ ಅವನು. ಆದರೆ ಸಿದ್ಧಾಂತಕ್ಕಿಂತ ಮುಖ್ಯವಾದದ್ದು ಪ್ರಕೃತಿ ಎಂಬ ಮಾತಿನಲ್ಲಿ ವರ್ಡ್ಸ್ವರ್ತನಿಗೆ ಸಂದೇಹ ಇರಲಿಲ್ಲ. ಎ ವರ್ನಲ್ ವುಡ್ ಮೇ ಟೀಚ್ ಯು ಮೋರ್ ದೆನ್ ಮ್ಯಾನ್ ಅಂತಕ್ಕಂಥ ಒಂದು ಪದ್ಯ ಬರ್ತದೆ. ನಾನು ಆಮೇಲೆ ಓದ್ತೇನೆ. ಆದ್ರೆ ತನ್ನ ಸ್ವಾರ್ಥ ಮತ್ತು ಪ್ರತಿಷ್ಠೆಗಾಗಿ ಇಂದು ಮನುಷ್ಯ ನಿಸರ್ಗದ ಮೇಲೆ ಅತ್ಯಾಚಾರ ನಡೆಸ್ತಾ ಇದ್ದಾನೆ. ಯಾವ ಮನುಷ್ಯ ಪ್ರಕೃತಿಯ ಮೇಲೆ ಅತ್ಯಾಚಾರ ನಡೆಸುತ್ತಾನೆಯೋ ಆತನಿಗೆ ಪ್ರಕೃತಿಯ ಸೂಕ್ಷ್ಮತೆ ಅರ್ಥ ಆಗ್ಲಿಕ್ಕೆ ಹೇಗೆ ಸಾಧ್ಯ ಇದೆ? ಒಂದು ಗಿಡ ಕಡಿಯುವುದರಿಂದ ಅಥವಾ ನದಿಯ ಚಲನೆಯ ದಿಕ್ಕು ತಪ್ಪಿಸುವುದರಿಂದ, ಬೆಟ್ಟವನ್ನ ಕಡಿಯೋದ್ರಿಂದ, ಗುಡ್ಡಗಳನ್ನ ನಾಶ ಮಾಡುವುದರಿಂದ ಒಬ್ಬ ಮನುಷ್ಯನಿಗೆ ಏನೂ ಅನಿಸೋದಿಲ್ಲವಾದ್ರೆ ಅವನಿಂದ ಏನು ಪ್ರಯೋಜನ ಅಂತಕ್ಕಂಥದ್ದೊಂದು ಪ್ರಶ್ನೆ. ಇದು ಅತ್ಯಾಚಾರ. ವರ್ಡ್ಸ್ವರ್ತ್ ಹೇಳ್ತಾನೆ, ನೆಲಕ್ಕೂ ಪವಿತ್ರತೆ ಇದೆ. ನೆಲಕ್ಕೂ, ಒಂದೇ ನಿಮಿಷ ದಯವಿಟ್ಟು ಕ್ಷಮೆ ಇರಲಿ. ಪ್ರಕೃತಿ ಪ್ರೇಮ ಅನ್ನೋದು ಮಾಯವಾಗಿದೆ, ಪ್ರಕೃತಿ ಧರ್ಮ ಕಾಣೆಯಾಗಿದೆ. ಹೀಗಾಗಿ ಮನುಷ್ಯ ಲೋಕ ಅನೇಕ ಸಂಕಷ್ಟಗಳಿಗೆ ಗುರಿಯಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ದೆ, ನೆಲಕ್ಕೂ ಪವಿತ್ರತೆ ಇದೆ. ವಾಯುಮಂಡಲ, ಜಲಮಂಡಲ, ಭೂಮಂಡಲ ಒಳಗೊಂಡಂತೆ ಸರ್ವವ್ಯಾಪಿಯಾಗಿ ಆವರಿಸಿರುವ ಪ್ರಕೃತಿಗೆ ತನ್ನದೇ ಆದ ಪವಿತ್ರತೆ ಇದೆ ಎಂಬ ಅರಿವು ಮನುಷ್ಯನಿಗೆ ಇಲ್ಲ. ಹೀಗಾಗಿ ಈಗ ನಾನು ಆಗ್ಲೇ ಹೇಳಿದ್ನಲ್ಲ, ಸಂಸ್ಕೃತಿ ಮತ್ತು ಪ್ರಕೃತಿ ಇವುಗಳ ನಡುವೆ ಸಾಮರಸ್ಯ ಇರಬೇಕು. ಪ್ರಕೃತಿ ಮತ್ತು ಸಂಸ್ಕೃತಿಗಳ ನಡುವೆ ಸಾಮರಸ್ಯ ಇದ್ದಾಗಲೇ ನಾಗರಿಕತೆ ಹುಟ್ಟುವುದು. ಇಲ್ಲದಿದ್ರೆ ನಾಗರಿಕತೆ ಅಳಿದು ಹೋಗ್ತದೆ, ನಾಗರಿಕತೆ ಸರ್ವನಾಶವಾಗಿ ಹೋಗ್ತದೆ. ಮಹತ್ವಾಕಾಂಕ್ಷಿಯಾದ ಮನುಷ್ಯ, ಕೇವಲ ತನ್ನ ಸುಖವನ್ನೇ ಬಯಸುವ ಮನುಷ್ಯ ಪ್ರಕೃತಿಯ ಪವಿತ್ರತೆಯನ್ನ ದಿನನಿತ್ಯ ನಾಶಪಡಿಸ್ತಾ ಇದ್ದಾನೆ. ಮನುಷ್ಯ ತನ್ನ ಪವಿತ್ರತೆಯನ್ನು ಎಂದೋ ನಾಶ ಮಾಡಿಕೊಂಡಿದ್ದಾನೆ. He has already destroyed his purity. Now he is destroying the purity of Prakriti, that is Nisarga, nature. ಇಂತಹ ಸಂದರ್ಭದಲ್ಲಿ ನಾವು ಅಗತ್ಯವಾಗಿ ವರ್ಡ್ಸ್ವರ್ತನ ಕಾವ್ಯವನ್ನ ಓದ್ಬೇಕು.
ಅಂದ್ರೆ ತನ್ನ ನಾಗರಿಕತೆ, ಸಂಸ್ಕಾರ ಮತ್ತು ಶಿಷ್ಟಾಚಾರ ಮರೆತು ಪ್ರಾಣಿಗಳು ನಾಚುವಂತೆ ಭಯಪಡುವಂತೆ ಬದುಕಿದ ಮನುಷ್ಯ ಈಗ ಪ್ರಕೃತಿಯ ನಾಶಕ್ಕೆ ಮುಂದಾಗಿದ್ದಾನೆ. ಎನಿಮಲ್ ವರ್ಲ್ಡ್ ನೋಡ್ರಿ, ಪಕ್ಷಿಗಳ ಜಗತ್ತು ಬಹಳ ಬಡವಾಗಿದೆ, ಪ್ರಾಣಿಗಳ ಜಗತ್ತು ಬಡವಾಗಿದೆ, ಅನೇಕ ವಿಧದ ಗಿಡಗಳು ಕಾಣೆಯಾಗಿವೆ. ಯಾವುದನ್ನು ನಾವು ಉಳಿಸ್ತಾ ಇಲ್ಲ, ಎಲ್ಲವನ್ನು ಸರ್ವನಾಶ ಮಾಡ್ತಾ ಇದ್ದೇವೆ. ಜೊತೆಗೆ ಇಂಥ ಭೀಕರವಾದ ಭಯಾನಕವಾದ ಯುದ್ಧಗಳನ್ನ ನಾವು ಮಾಡ್ತಾ ಇದ್ದೇವೆ. ಸಾವಿರಾರು ಬಾಂಬ್ಗಳನ್ನ ನಾವು ಆಕಾಶದಲ್ಲಿ ಸಿಡಿಸ್ತಾ ಇದ್ದೇವೆ. ನೀವು ಮೊನ್ನೆ ಯುದ್ಧ ನೋಡಿರ್ಬೋದು, ಯಾವುದೇ ಯುದ್ಧದಲ್ಲಿ ಈಗ ಸಾವಿರಾರು ಬಾಂಬ್ಗಳು ಯಾವ ರೀತಿ ಹೇಗೆ ಆಕಾಶಕ್ಕೆ ಚಿಮ್ತವೆ, ಭೂಮಿ ಮೇಲೆ ಬೀಳ್ತವೆ, ಪರಿಸರ ಎಲ್ಲಿ ಉಳಿಬೇಕು? ಸೊ ಮನುಷ್ಯರು ಮತ್ತು ಮನುಷ್ಯ ನಿರ್ಮಿತ ಪದ್ಧತಿಗಳು ಪ್ರಕೃತಿ ಧರ್ಮಕ್ಕೆ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾವೆ. ದೇರ್ ಶುಡ್ ಬಿ ಹಾರ್ಮನಿ. ನಾ ಹೇಳಿದ್ನಲ್ಲ, ಎರಡರ ಮಧ್ಯೆ ಹಾರ್ಮನಿ ಇರಬೇಕು. ಈಗ ಹಾರ್ಮನಿ ಇಲ್ಲ, ಎರಡರ ನಡುವೆ ಯುದ್ಧ ನಡೆದಿದೆ. ನಾವು ತಿಳ್ಕೊಂಡಿದ್ದೇವೆ ಅಮೆರಿಕ ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದೆ, ಇರಾನ್ ಅಮೆರಿಕದ ಮೇಲೆ ಯುದ್ಧ ಮಾಡ್ತಿದೆ ಅಂತ ನಾವು ತಿಳ್ಕೊಂಡಿದ್ದೇವೆ. ಹಾಗೇನಿಲ್ಲದು. ನಾವೆಲ್ಲರೂ ಮನುಷ್ಯರು, ಎಲ್ಲಾ ಮನುಷ್ಯರು ಸೇರಿ ಪ್ರಕೃತಿಯ ವಿರುದ್ಧ ನಿಸರ್ಗದ ವಿರುದ್ಧ ಯುದ್ಧವನ್ನ ಮಾಡ್ತಾ ಇದ್ದೇವೆ. ಈ ಯುದ್ಧದಲ್ಲಿ ಕೊನೆಗೆ ಯಾರು ಉಳಿತಾರೆಯೋ ಯಾರು ಸರ್ವನಾಶವಾಗ್ತಾರೆಯೋ ಗೊತ್ತಿಲ್ಲ. ಇದರಿಂದ ಕೇವಲ ಮನುಷ್ಯ ನಾಗರಿಕತೆ ಅಷ್ಟೇ ಅಲ್ಲ, ಇಡೀ ಪ್ರಕೃತಿ ಅವಸಾನದ ಅಂಚಿಗೆ ಬಂದು ನಿಂತಿದೆ. ಪ್ರಕೃತಿ ಉಳಿದರೆ ಮನುಷ್ಯ ಉಳಿಯುತ್ತಾನೆ ಎಂಬ ಸತ್ಯ ಮನುಷ್ಯನಿಗೆ ತಿಳಿಯುತ್ತಿಲ್ಲ. ಕಾಡನ್ನು ಕಡಿದು ನಾವು ನಾಡನ್ನ ಮಾಡ್ತಾ ಇದ್ದೇವಲ್ಲ, ಕಾಡು ಸರ್ವನಾಶವಾದ್ರೆ ನಾಡು ಉಳಿಯೋದೇ ಇಲ್ಲ. ನಾಡು ಉಳಿಬೇಕಂದ್ರ ಕಾಡು ಉಳಿಯಲೇಬೇಕು. ನಮಗೆ ನೀರು ಬೇಕಂದ್ರೆ ನದಿಗಳು, ಸಣ್ಣ ಪುಟ್ಟ ಹಳ್ಳ ಕೊಳ್ಳಗಳು ಇವೆಲ್ಲ ಇರ್ಬೇಕಾಗ್ತದೆ. ಎಲ್ಲ ಸರ್ವನಾಶ ಮಾಡ್ತಾ ಇದ್ದೇವೆ ನಾವು. ಎಲ್ಲ ಮುಸ್ತಾ ಇದ್ದೇವೆ, ಕೆರೆ ಮುಸ್ತಾ ಇದ್ದೇವೆ, ಬಾವಿ ಮುಸ್ತಾ ಇದ್ದೇವೆ, ಹಳ್ಳಗಳನ್ನೆಲ್ಲ ಆ ಕಡೆ ಒತ್ತುವರಿ ಮಾಡಿ ಈ ಕಡೆ ಒತ್ತುವರಿ ಮಾಡಿ ಎಲ್ಲ ಸರ್ವನಾಶ ಮಾಡ್ತಾ ಇದ್ದೇವೆ ನಾವು. ಏನು ಉಳಿಸ್ತಾ ಇಲ್ಲ. ಸಾಗರ ಅಂತ ಮಹಾಸಾಗರಗಳೇ ಇವತ್ತು ಹಾಳಾಗೋಗ್ಬಿಟ್ಟಿವೆ. ಎಷ್ಟೋ ಸಾಗರಗಳಲ್ಲಿ ಸಾವಿರಾರು ಹಡಗುಗಳು, ಯುದ್ಧಗಳು, ಏನೇನೇನೇನೋ ಒಳಗಡೆ ನಾವು ಬಿಟ್ಬಿಟ್ಟಿದ್ದೇವೆ. ಈಗ ನಮಗೆ ಹೊರಗಡೆ ಕಾಣುವ ಜಗತ್ತಷ್ಟೇ ನಮಗೆ ನಮ್ಮ ಅನುಭವಕ್ಕಿದೆ. ನೀರಿನ ಒಳಗಡೆ ಕೂಡ ಒಂದು ಜಗತ್ತಿದೆ, ಒಂದು ಭಯಾನಕವಾದ ಭೀಕರವಾದ ಜಗತ್ತಿದೆ. ಅದು ಮನುಷ್ಯ ನಿರ್ಮಿತ ಜಗತ್ತು. ಸೊ ಒಂದು ಅರ್ಥದಲ್ಲಿ ಮನುಷ್ಯ ತಾನು ನಿಂತ ಗಿಡದ ಟೊಂಗೆಯನ್ನ ಅವನು ಕಡಿಯುತ್ತಿದ್ದಾನೆ. ತಾನು ನಿಂತ ನೆಲವನ್ನ ಅವನು ಅಗಿಯುತ್ತಿದ್ದಾನೆ. ದಿಸ್ ಇಸ್ ವೆರಿ 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 ಡೇಂಜರಸ್. ಅಂದ್ರೆ ಮನುಷ್ಯ ತನಗೆ ತಾನೇ ತನ್ನನ್ನು ತಾನು ಸರ್ವನಾಶ ಮಾಡಿಕೊಳ್ತಾ ಇದ್ದಾನೆ. ತನ್ನ ಸಂವೇದನೆ, ತನ್ನ ಸೂಕ್ಷ್ಮತೆ ಕಳೆದುಕೊಂಡು ತನ್ನ ಸರ್ವನಾಶಕ್ಕೆ ಮುಂದಾಗಿರುವ ಈ ಹೊತ್ತಿನಲ್ಲಿ ಅವನು ವರ್ಡ್ಸ್ವರ್ತನ ಕಾವ್ಯವನ್ನ ಓದ್ಬೇಕು. ವರ್ಡ್ಸ್ವರ್ತನ ಕಾವ್ಯವನ್ನ ಓದುವುದು ಅಗತ್ಯವಷ್ಟೇ ಅಲ್ಲ, ಅನಿವಾರ್ಯ ಕೂಡ ಆಗಿದೆ ಎಂಬುದು ನನ್ನ ಒಂದು ಅನಿಸಿಕೆ. ಇಷ್ಟು ಪೀಠಿಕೆಯ ಮಾತುಗಳು. ಈಗ ವರ್ಡ್ಸ್ವರ್ತನ ಕಾವ್ಯದಲ್ಲಿ ಕಾಣುವ ಪ್ರಮುಖ ಪ್ರಕೃತಿ ಧರ್ಮದ ಮುಖ್ಯ ಅಂಶಗಳನ್ನ ನಾನು ಚರ್ಚೆ ಮಾಡ್ತೇನೆ. ಒಂದು ಕಲ್ಪನೆ ನಮಗೆ ವರ್ಡ್ಸ್ವರ್ತನ ಕಾವ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಣಿಸುವ ಒಂದು ಪ್ರಮುಖ ಅಂಶ ಅಂತಂದ್ರೆ ಅವನ ಪ್ಯಾಂಥಿಸಮ್, ಅಂದ್ರೆ ಸರ್ವಬ್ರಹ್ಮವಾದ ಅಥವಾ ಸರ್ವ ದೈವತಾವಾದ ಅಂತ ಕನ್ನಡದಲ್ಲಿ ನಾವು ಅದನ್ನ ತರ್ಜುಮೆ ಮಾಡಬಹುದು. ಸರ್ವ ಬ್ರಹ್ಮವಾದ ಅಂದ್ರೆ ಪ್ರಕೃತಿಯ ತುಂಬಾ ದೇವರಿದ್ದಾನೆ. ಬ್ರಹ್ಮ ಅಂತಂದ್ರೆ ದೇವರು ಅನ್ನೋ ಒಂದು ಅರ್ಥದಲ್ಲಿ ನಾವು ತೆಗೆದುಕೊಳ್ಳೋಣ. ಯಾಕೆಂದ್ರೆ ಪ್ರಕೃತಿ ಅದು ಹಿಂದೂ ಪ್ರಕೃತಿ, ಮುಸ್ಲಿಂ ಪ್ರಕೃತಿ, ಕ್ರೈಸ್ತ ಪ್ರಕೃತಿ ಹಾಗೇನಿಲ್ಲ. ಪ್ರಕೃತಿ ಇಸ್ ಪ್ರಕೃತಿ, ಪ್ರಕೃತಿಯಲ್ಲಿ ಭೇದ ಇಲ್ಲ. ಸೊ ಈ ಒಂದು ಸರ್ವ ಬ್ರಹ್ಮವಾದದಲ್ಲಿ ವರ್ಡ್ಸ್ವರ್ತನಿಗೆ ನಂಬಿಕೆ ಇತ್ತು. ಸರ್ವ ದೈವತಾವಾದದಲ್ಲಿ ಅವನಿಗೆ ನಂಬಿಕೆ ಇತ್ತು. ಇನ್ನೊಂದು ದೈವಿಕ ಉಪಸ್ಥಿತಿಯ ಕಲ್ಪನೆ, ಅಂದ್ರ ದಿ ಡಿವೈನ್ ಪ್ರೆಸೆನ್ಸ್ ಇನ್ ನೇಚರ್. ಪ್ರಕೃತಿಯಲ್ಲಿ ದೇವರಿದ್ದಾನೆ, ಪ್ರಕೃತಿಯಲ್ಲಿ ದೇವರ ಉಪಸ್ಥಿತಿ ಇದೆ. ಪ್ರತಿಯೊಂದು ಹೂವು ದೈವಿಕತೆಯ ಅಭಿವ್ಯಕ್ತಿಯಾಗಿದೆ. ಕುವೆಂಪು ಅವರ ಕಾವ್ಯ ನೀವು ಜ್ಞಾಪಿಸಿಕೊಂಡ್ರೆ ಇದು ಅರ್ಥ ಆಗ್ತದೆ. ಪ್ರತಿಯೊಂದು ಹೂವಿನಲ್ಲೂ ದೇವರಿದ್ದಾನೆ, ಎಲ್ಲಾ ಕಡೆ ದೇವರಿದ್ದಾನೆ ಎಂದು ಗೊತ್ತಿದ್ದರೂ ಎಲ್ಲವನ್ನೂ ಸರ್ವನಾಶ ಮಾಡ್ತಾ ಇದ್ದೀವಲ್ಲ. ಅಂದ್ರೆ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ದೇವರನ್ನೇ ಸರ್ವನಾಶ ಮಾಡ್ಲಿಕ್ಕೆ ನಾವು ನಿಂತಿದ್ದೇವೆ. ಯಾಕಂದ್ರೆ ಪ್ರಕೃತಿಯಲ್ಲಿ ದೇವರಿದ್ದಾನೆ, ನದಿಯಲ್ಲಿ ದೇವರಿದ್ದಾನೆ. ಹೀಗಾಗಿ
ದೇವರ ವಿರುದ್ಧ ನಾವು ಯುದ್ಧವನ್ನ ಸಾರಿದ್ದೇವೆ. ದೇವರ ಸೃಷ್ಟಿಯ ವಿರುದ್ಧ ನಾವು ಯುದ್ಧವನ್ನು ಸಾರಿದ್ದೇವೆ. ಹೀಗಾಗಿ ನಮ್ಮನ್ನು ಯಾರು ರಕ್ಷಣೆ ಮಾಡುವುದಿಲ್ಲ. ಯಾರು ರಕ್ಷಣೆ ಮಾಡಬೇಕು? ನಮ್ಮನ್ನ ದೇವರೇ ನಮ್ಮನ್ನ ರಕ್ಷಣೆ ಮಾಡಬೇಕು. ನಾವು ದೇವರ ವಿರುದ್ಧವೇ ಹೋರಾಟ ಮಾಡ್ತಾ ಇದ್ದೇವೆ. ದೇವರ ವಿರುದ್ಧವೇ ಷಡ್ಯಂತ್ರ ರಚಿಸಿದ್ದೇವೆ. ದೇವ ಸೃಷ್ಟಿಯನ್ನ ಸರ್ವನಾಶ ಮಾಡ್ತಾ ಇದ್ದೇವೆ. ಹೀಗಾಗಿ ದೇವರನ್ನ ಸ್ಮರಿಸುವ ಹಕ್ಕು ನಮಗಿಲ್ಲ. ದೇವರು ನಮ್ಮ ನೆರವಿಗೆ ಬರುವುದಿಲ್ಲ. ವರ್ಡ್ಸ್ವರ್ತನ ಕಾವ್ಯದಲ್ಲಿ ದೇವರು ದೂರದಲ್ಲಿರುವ ಒಂದು ಸತ್ವವಲ್ಲ, ಪ್ರಕೃತಿಯಲ್ಲೇ ಅಡಗಿರುವ ಅದ್ಭುತ ಅನನ್ಯ ಶಕ್ತಿಯಾಗಿದೆ. ಎಲ್ಲೋ ಇರುವ ದೇವರಲ್ಲ ವರ್ಡ್ಸ್ವರ್ತನಿಗೆ, ಪ್ರಕೃತಿಯಲ್ಲೇ ಓತಪ್ರೋತವಾಗಿರುವ, ಪ್ರಕೃತಿಯಲ್ಲಿ ಅಡಗಿರುವ ಒಂದು ದೊಡ್ಡ ದೈವ ಶಕ್ತಿ ಅಡಗಿದೆ ಎಂಬುದು ಅವನ ಒಂದು ನಂಬಿಕೆ. ಉದಾಹರಣೆಗೆ ಟಿಂಟನ್ ಆಬಿ ಕವನದ ಒಂದು 3 ಸಾಲುಗಳನ್ನ ನಾನು ಓದ್ತೇನೆ. ಎ ಮೋಷನ್ ಅಂಡ್ ಎ ಸ್ಪಿರಿಟ್, he is talking about nature and the presence of nature. A motion and a spirit that impels all thinking things, all objects of all thought, and rolls through all things. ಈ 3 ಸಾಲುಗಳನ್ನ ನಾವು ಬಹಳ ಶಾಂತ ಮನಸ್ಸಿನಿಂದ ಓದಿದರೆ ಇಲ್ಲಿ ವರ್ಡ್ಸ್ವರ್ತನ ಪ್ರಕೃತಿ ಧರ್ಮ ಹೇಗೆ ಅದರ ಸ್ವರೂಪ ಏನು ಅನ್ನೋದು ನಮಗೆ ಗೊತ್ತಾಗ್ತದೆ. ಈ 3 ಸಾಲುಗಳಲ್ಲಿ ಪ್ರಕೃತಿ ದೈವಿಕತೆಯ ಅಭಿವ್ಯಕ್ತಿಯಾಗಿ ಕಾಣಿಸುತ್ತದೆ. ದಿಸ್ ಈಸ್ ಅನ್ ಎಕ್ಸ್ಪ್ರೆಷನ್ ಆಫ್ ಡಿವೈನ್ ಅಂಡ್ ಡಿವಿನಿಟಿ. ಇದು ಸರ್ವಶಕ್ತನಾದ, ಸರ್ವವ್ಯಾಪಿಯಾದ ದೈವಿ ಶಕ್ತಿಯನ್ನು ಬಣ್ಣಿಸುತ್ತದೆ. ಇದು ಭೌತಿಕ ಜಗತ್ತನ್ನು ಮನುಷ್ಯನ ಬುದ್ಧಿಶಕ್ತಿಯೊಂದಿಗೆ ಕನೆಕ್ಟ್ ಮಾಡ್ತದೆ. ಇದು ವರ್ಡ್ಸ್ವರ್ತ್ ಕವಿಯ ಪ್ರಬುದ್ಧ ಸರ್ವವ್ಯಾಪಿ ಪ್ರಕೃತಿಯ ಕಲ್ಪನೆಯನ್ನ ಬಣ್ಣಿಸ್ತದೆ. ಪ್ರಕೃತಿ ಕೇವಲ ಹಸಿರು ಬನವಾಗಿ ಕಾಣಿಸದೆ ಜೀವಂತವಾದ ಮಾರ್ಗದರ್ಶಕವಾಗಿ ಕಾಣಿಸುತ್ತದೆ. ಎ ಲಿವಿಂಗ್ ಗಾರ್ಡಿಯನ್. ಪ್ರಕೃತಿ ವರ್ಡ್ಸ್ವರ್ತನ ದೃಷ್ಟಿಯಲ್ಲಿ ಒಂದು ಜೀವಂತವಾದ ಮಾರ್ಗದರ್ಶಕ, ಎ ಲಿವಿಂಗ್ ಗಾರ್ಡಿಯನ್. ಈ ಕವನದ ನಿರೂಪಕ ಟಿಂಟನ್ ಆಬಿ ಕವನದ ನಿರೂಪಕ ನರೇಟರ್ ಪುನಃ ಆ ಕಣಿವೆಗೆ ಭೇಟಿ ನೀಡಿದಾಗ ಆ ಕಣಿವೆಗೆ, ಆ ವ್ಯಾಲಿಗೆ ಒಂದು 6-7 ವರ್ಷಗಳ ನಂತರ ಅವನು ಬರ್ತಾನೆ. ಮೊದಲು ಸಲ ಬಂದಿರ್ತಾನೆ, ಆಮೇಲೆ ಮತ್ತೆ ಬರ್ತಾನೆ. ನಿರೂಪಕ ಅಂದ್ರೆ ಕವಿನೇ. ಸೊ ತನ್ನ 2ನೇ ಭೇಟಿಯಲ್ಲಿ ಆ ಪ್ರಕೃತಿಯಲ್ಲಿ, ಆ ಕಣಿವೆಯಲ್ಲಿ ವರ್ಡ್ಸ್ವರ್ತ್ ಅಥವಾ ನಿರೂಪಕ ಗಹನವಾದ ಒಂದು ತಾತ್ವಿಕತೆಯನ್ನ ಕಾಣ್ತಾನೆ. ಅವನು ಮೊದಲ ಸಲ ಬಂದಾಗ ಒಂದು ಸುಂದರವಾದ ಕಣಿವೆ, ಅಲ್ಲಿ ನೀರು ಹರಿತಾ ಇತ್ತು, ಎಡಗಡೆ ಬಲಗಡೆ ಗಿಡಗಳಿದ್ದು, ಗಿಡಗಳಲ್ಲಿ ಹೂಗಳಿದ್ದು, ಹಣ್ಣುಗಳಿದ್ದು, ಹಕ್ಕಿಗಳು ಬರ್ತಾ ಇದ್ವು, ಹಾಡ್ತಾ ಇದ್ವು, ಕಿವಿಗೆ ಇಂಪು, ಕಣ್ಣಿಗೆ ಇಂಪು, ಇದೆಲ್ಲ ಆಗಿತ್ತು. ಆಮೇಲೆ ಅವಾಗ ತರುಣನಾಗಿದ್ದ, ಕವಿ ತರುಣನಾಗಿದ್ದ. 20, 21, 22 ವಯಸ್ಸಿಗೆ ಹೋಗಿದ್ದ. 45ನೇ ವಯಸ್ಸಿಗೆ, ಅಂದ್ರೆ 15-20 ವರ್ಷಗಳ ನಂತರ ಮತ್ತೆ ಅದೇ ಕಣಿವೆಗೆ ಹೋದಾಗ ಆ ಕಣಿವೆ ಅದು ಕೇವಲ ಹಸಿರು ಬನವಾಗಿ ಕಾಣುವುದಿಲ್ಲ, ಅದು ಒಂದು ಆಧ್ಯಾತ್ಮಿಕ ಅನುಭವ ಅಥವಾ ಆಧ್ಯಾತ್ಮಿಕ ಅನುಭೂತಿಯನ್ನ ಅವನಿಗೆ ನೀಡುತ್ತದೆ. ಅದರಲ್ಲಿ ಒಂದು ತಾತ್ವಿಕತೆ ಕಾಣುತ್ತದೆ. ಹಿ ಫೈಂಡ್ಸ್ ಎ ಫಿಲಾಸಫಿ ಇನ್ ಇಟ್. ಒಂದು ಹೂವು ಒಂದು ತಾತ್ವಿಕತೆಯನ್ನು ಹೇಳ್ತದೆ ಅಂತ ಹೇಳ್ತಾನೆ. ಒಂದು ಸಣ್ಣ ಹೂವು, ನಾವು ನಡೆದಾಡುವ ದಾರಿಯ ಪಕ್ಕದಲ್ಲಿ ಬೆಳೆದ ಒಂದು ಸಣ್ಣ ಹೂವು ಕೂಡ ನಮಗೆ ಅದ್ಭುತವಾದ ವಿಚಾರವನ್ನ ತಿಳಿಸಬಲ್ಲದು ಅಂತ ಹೇಳ್ತಾನೆ ಅವನು. ದ ಮೀನೆಸ್ಟ್ ಫ್ಲವರ್ ಕ್ಯಾನ್ ಗಿವ್ ಅಸ್ ದ ಗ್ರೇಟೆಸ್ಟ್ ಥಾಟ್ ಅನ್ನೋದು ಒಂದು ಸಾಲು. ಅಂದ್ರೆ ಅಲ್ಲಿ ಆಧ್ಯಾತ್ಮಿಕ ಅನುಭೂತಿಯ ಅನುಭವ ಅವನಿಗಾಗ್ತದೆ. ನಾನು 2 ಸಂಗತಿಗಳನ್ನ ಇಲ್ಲಿ ಸ್ಪಷ್ಟಪಡಿಸ್ಬೇಕು. ಒಂದು ಆಧ್ಯಾತ್ಮಿಕ ಅನುಭೂತಿ, ಇನ್ನೊಂದು ಭೌತಿಕ ಅನುಭವ. ಸಾಮಾನ್ಯ ಜನರಿಗೆ ನಮ್ಗೆಲ್ಲ ಸಿಗೋದು ಅನುಭವ. ಸಂತರಿಗೆ, ದೊಡ್ಡ ತತ್ವಜ್ಞಾನಿಗಳಿಗೆ, ಶರಣರಿಗೆ ಸಿಗುವುದು ಅನುಭೂತಿ. ಅವರು ಅನುಭೂತಿಯನ್ನು ಅನುಭವಿಸ್ತಾರೆ, ನಾವು ಅನುಭವವನ್ನು ಅನುಭವಿಸ್ತೇವೆ. ಅನುಭವ ಅಂದ್ರೆ ಅದು ಭೌತಿಕ ಅನುಭವ, ಫಿಸಿಕಲ್ ಆರ್ ಸೆನ್ಸರಿ ಎಕ್ಸ್ಪೀರಿಯನ್ಸ್. ಅನುಭೂತಿ ಅಂದ್ರೆ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಆರ್ ಸ್ಪಿರಿಚುವಲ್ ರಿಯಲೈಸೇಷನ್.
ಇವೆರಡರ ನಡುವೆ ಈ ಎರಡೂ ಪದಗಳ ನಡುವೆ ಬಹಳ ದೊಡ್ಡ ಅಂತರವಿದೆ. ಸೊ ಮೊದಲ ಬಾರಿಗೆ ಹೋದಾಗ ಅವನಿಗೆ ಒಂದು ಭೌತಿಕ ಅನುಭವ ಸಿಗ್ತದೆ. ಎರಡನೇ ಸಲ ಹೋದಾಗ ಅದೇ ಕವಿಗೆ ಅದೇ ಒಂದು ಕಣಿವೆಯಲ್ಲಿ ಅದ್ಭುತವಾದಂತ ಆಧ್ಯಾತ್ಮಿಕ ಅನುಭೂತಿ ಸಿಗ್ತದೆ. ಅಂದ್ರೆ ಕವಿ ಕೂಡ ಬೆಳೆದಿದ್ದಾನೆ, ಪ್ರಕೃತಿಯೊಂದಿಗೆ ಕವಿ ಬೆಳೆಯುತ್ತಾನೆ, ಪ್ರಕೃತಿಯೊಂದಿಗೆ ಮನುಷ್ಯ ಬೆಳೆಯುತ್ತಾನೆ ಎನ್ನುವುದು ಒಂದು ಅವನ ಸಿದ್ಧಾಂತ. ಜಗತ್ತಿನಲ್ಲಿ ಓತಪ್ರೋತವಾಗಿರುವ ಪೋಷಕ ಮತ್ತು ಮಾರ್ಗದರ್ಶಕ ಶಕ್ತಿಯಾಗಿರುವ ಆಧ್ಯಾತ್ಮಿಕ ಶಕ್ತಿಯನ್ನು ಈ ಸಾಲು ಸೂಚಿಸುತ್ತದೆ. ಈ 3 ಸಾಲುಗಳನ್ನ ನಾನು ವಿವರಣೆ ಮಾಡ್ತಾ ಇದ್ದೇನೆ. ಅದು ಭೌತಿಕತೆ ಮತ್ತು ಆಧ್ಯಾತ್ಮಿಕತೆಯ ನಡುವಿನ ಗಡಿಯನ್ನ ಅಳಿಸಿ ಹಾಕ್ಬಿಡ್ತದೆ. ವಾಟ್ ವಿ ಕಾಲ್ ಫಿಸಿಕಲ್, ಮೆಟಾಫಿಸಿಕಲ್, ಫಿಸಿಕಲ್, ಸ್ಪಿರಿಚುವಲ್, ಇವು ಎರಡರ ನಡುವಿನ ಗಡಿಯನ್ನ ಅದು ಅಳಿಸಿ ಹಾಕ್ಬಿಡ್ತದೆ. ಮತ್ತೆ ವರ್ಡ್ಸ್ವರ್ತ್ ಹೇಳ್ತಾರೆ, ಪ್ರಕೃತಿಯ ಸೌಂದರ್ಯದ ನೆನಪುಗಳು, ರಿಮೆಂಬ್ರೆನ್ಸ್ ಆಫ್ ನೇಚರ್, ಪ್ರಕೃತಿಯ ಸೌಂದರ್ಯದ ನೆನಪುಗಳು ದೇಹ ಮನಸ್ಸು ದಣಿದಾಗ ಅಥವಾ ನಗರ ಜೀವನದ ಗದ್ದಲದಲ್ಲಿ ಸಿಲುಕಿ ಸುಸ್ತಾದ ಮನಸ್ಸಿಗೆ ಶಾಂತಿ ನೀಡ್ತವೆ ಅಂತ ಹೇಳ್ತಾರೆ ಅವನು. ಉದಾಹರಣೆಗೆ ಇಂಥ ಅನೇಕ ಪದ್ಯಗಳನ್ನ ನಾವು ನೋಡ್ಬೋದು. ಡೆಫಡಿಲ್ಸ್ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಕವನಗಳನ್ನಾಗಿರ್ಬೋದು. 10,000 I saw at a glance ಅಂತ ಅನ್ನೋದು ಇನ್ನೊಂದು ಅದ್ಭುತವಾದಂತ ಒಂದು ರೇನ್ಬೋ ಅಂತ ಒಂದು ಕವನ ಇದೆ, ಬಹಳ ಅದ್ಭುತವಾದಂತ ಕವನ. ಮೈ ಹಾರ್ಟ್ ಲೀವ್ಸ್ ಅಪ್ ವೆನ್ ಐ ಬಿಹೋಲ್ಡ್ ಎ ರೇನ್ಬೋ ಇನ್ ದ ಸ್ಕೈ. ಸೊ ಹೀಗೆ ಆ ರೇನ್ಬೋದ ಬಗೆಗೆ, ಕಾಮನ್ ಬಿಲ್ಲಿನ ಬಗೆಗೆ ಒಂದು 9 ಸಾಲುಗಳು ಅದ್ಭುತವಾದಂತ ಒಂದು ಪದ್ಯ ಇದೆ. ವರ್ಡ್ಸ್ವರ್ತ್ ಹೇಳ್ತಾನೆ, ಯಾವಾಗೋ ನೀವು ಪ್ರಕೃತಿಗೆ ಹೋಗಿರ್ತೀರಿ, ನಿಸರ್ಗಕ್ಕೆ ಹೋಗಿರ್ತೀರಿ, ಒಂದು ಅದ್ಭುತವಾದಂತ ಹೊಳೆಯನ್ನೋ, ನದಿಯನ್ನೋ, ಹೂವನ್ನೋ, ಗಿಡವನ್ನೋ ನೋಡಿರ್ತೀರಿ. ಮತ್ತೆ ವಾಪಸ್ ನೀವು ನಿಮ್ಮ ನಗರಕ್ಕೆ ಬರ್ತೀರಿ. ನಿಮ್ಮ ಮನಸ್ಸು ದಣಿವಾಗಿರ್ತದೆ, ದೇಹ ದಣಿದಿರ್ತದೆ, ಮನಸ್ಸು ದಣಿದಿರ್ತದೆ. ಅಥವಾ ನಗರದ ಗದ್ದಲದಲ್ಲಿ ಸಿಲುಕಿ ನಿಮ್ಮ ಮನಸ್ಸಿಗೆ ಸುಸ್ತಾಗಿರ್ತದೆ. ಆಗ ನೀವು ಯು ಜಸ್ಟ್ ಟ್ರೈ ಟು ರಿಮೆಂಬರ್ ದಿ ಬ್ಯೂಟಿಫುಲ್ ಫ್ಲವರ್ ದಟ್ ಯು ಸಿ. ಮನಸ್ಸಿಗೆ ಬೇಸರವಾದಾಗ, ಮನಸ್ಸಿಗೆ ದಣಿವಾದಾಗ, ದೇಹಕ್ಕೆ ದಣಿವಾದಾಗ ನೆನಪು ಮಾಡಿಕೊಳ್ಳಿ, ಕಾಶ್ಮೀರ್ ನೆನಪು ಮಾಡ್ಕೊಳ್ಳಿ, ಭಾರತದ ನಾರ್ತ್ ಈಸ್ಟ್ ನೆನಪು ಮಾಡಿಕೊಳ್ಳಿ, ಅಥವಾ ಕರ್ನಾಟಕದಲ್ಲಿ ಅನೇಕ ರಮಣೀಯ ಪ್ರದೇಶಗಳಿವೆ ನೆನಪು ಮಾಡಿಕೊಳ್ಳಿ, ಒಂದು ಸುಂದರವಾದ ಹೂವನ್ನ ನೆನಪು ಮಾಡಿಕೊಳ್ಳಿ. ಆಗ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತದೆ, ನಿಮ್ಮ ಮನಸ್ಸಿನ ಬೇಸರ ಕಳೆದು ಹೋಗ್ತದೆ, ದೇಹ ಮತ್ತೆ ತನ್ನ ಶಕ್ತಿಯನ್ನ ಪಡೆದುಕೊಡ್ತದೆ ಅಂತ ಅವನು ಹೇಳ್ತಾನೆ. ಇನ್ನೊಂದು ಮಾತು ಬರೋದು, ನಿಶಬ್ದವನ್ನು ಪುನಶ್ಚೇತನಗೊಳಿಸ್ತದೆ ಅಂತ ನಾವು, ಟ್ರ್ಯಾಂಕ್ವಿಲ್ ರಿಸ್ಟೋರೇಷನ್ ಅಂತ. ಟ್ರ್ಯಾಂಕ್ವಿಲಿಟಿ ಅನ್ನೋದೇನಿದೆಯಲ್ಲ, ಪ್ರಸನ್ನತೆ, ನಿಶಬ್ದತೆ. ಮಧುರಚಂದ್ರ ಒಂದು ಕವನ ಇದೆ ನಿಶಬ್ದತೆ ಬಗ್ಗೆ. ಸೊ ಆ ಯಾವುದನ್ನ ನಾವು ನಿಶಬ್ದ ಅಂತ ಕರಿತೀವಲ್ಲ, ಆ ನಿಶಬ್ದವನ್ನ ಪುನಶ್ಚೇತನಗೊಳಿಸುವ ಶಕ್ತಿ ಈ ಸೌಂದರ್ಯದ ನೆನಪಿನಲ್ಲಿದೆ. ಅಂದ್ರೆ ಈ ಅನುಭವಗಳು ಕವಿಯನ್ನು ದೈಹಿಕವಾಗಿ ಮತ್ತು ಭಾವನಾತ್ಮಕವಾಗಿ ಸ್ಪರ್ಶಿಸುತ್ತವೆ. ಅವನ ರಕ್ತದಲ್ಲೂ ಹೃದಯದಲ್ಲೂ ಈ ಪ್ರಕೃತಿಯ ಅನುಭವಗಳು, ನೆನಪುಗಳು, ನಿಸರ್ಗದ ನೆನಪುಗಳು ಅನುಭವವಾಗಿ ಕಾಣಿಸುತ್ತವೆ ಅನ್ನೋದು. ಟಿಂಟರ್ ಅಬ್ಬಿ ಕವನದಲ್ಲಿ ಇನ್ನೊಂದೆರಡು ಸಾಲು ಬರ್ತವೆ, ಅದನ್ನ ನಾನು ಚರ್ಚೆಗೆ ಎತ್ಕೊಳ್ತೇನೆ. ಶಿ ಈಸ್ ಎ ನರ್ಸ್. ವರ್ಡ್ಸ್ವರ್ತ್ ಬಹಳ ಸಿಂಪಲ್, ಪ್ಲೇನ್ ಆದ ಇಂಗ್ಲಿಷ್ ನಲ್ಲಿ ತನ್ನ ಕಾವ್ಯವನ್ನು ಬರೆದಿದ್ದಾನೆ. ಬಹಳ ಕಠಿಣವಾದ ಕಾವ್ಯ ಏನಲ್ಲ, ನೀವು ಸರಳವಾಗಿ ಓದಬಹುದು. ಬಟ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ. ಆ ಫಿಲಾಸಫಿಯನ್ನ ಅರ್ಥ ಮಾಡಿಕೊಳ್ಳೋದು ಸಾಹಸದ ಕೆಲಸ. ಅವನು ಪ್ರಕೃತಿ ಬಗ್ಗೆ ಮಾತನಾಡ್ತಾನೆ ಟಿಂಟನ್ ಅಬ್ಬಿ ಕವನದಲ್ಲಿ. ಶಿ ಈಸ್ ಎ ನರ್ಸ್, ಎ ಗೈಡ್, ಎ ಗಾರ್ಡಿಯನ್ ಆಫ್ ಮೈ ಹಾರ್ಟ್ ಅಂಡ್ ಸೋಲ್, ಆಫ್ ಆಲ್ ಮೈ ಮಾರಲ್ ಬೀಯಿಂಗ್. ಇಂಥ ಒಬ್ಬ ಅಪರೂಪದ ಕವಿ ನನಗೆ ಕನ್ನಡದಲ್ಲೂ ಸಿಗುತ್ತಿಲ್ಲ. ನನ್ಗೆ ಗೊತ್ತಿಲ್ಲ, ಕುವೆಂಪು ಅವ್ರನ್ನ ಓದಿದವ್ರು ಹೇಳ್ಬೇಕು. ಕುವೆಂಪು ಅವರು ಬಹಳ ಅದ್ಭುತವಾದ ಪ್ರಕೃತಿ ಕವಿ, ನಿಸರ್ಗದ ಕವಿ ಅಂತ ನಾವೆಲ್ಲ ಹೇಳ್ತೇವೆ. ಅವರು ಕೆಲವು ಪದ್ಯದಲ್ಲಿ ಇದನ್ನ ಸಾಧಿಸಿರ್ಬಹುದು. ನಾನು ಬಹಳ ಗಂಭೀರವಾದ ಕನ್ನಡ ಸಾಹಿತ್ಯದ ಓದುಗ ಏನಲ್ಲ. ಬಟ್ ಇಲ್ಲಿ ವರ್ಡ್ಸ್ವರ್ತ್ನ ಈ ಸಾಲು ಓದಿದಾಗ ನನ್ನ ಮನಸ್ಸಿಗೆ ಬಹಳ ಸಂತೋಷ ಅನಿಸ್ತು. ಶಿ ಈಸ್ ಎ ನರ್ಸ್. ನರ್ಸ್ ನೋಡ್ಕೊಂಡು ನಾವೆಲ್ಲಿ ಹೋಗ್ತೇವೆ? ಮತ್ತೆ ನಗರಕ್ಕೆ ಹೋಗ್ತೀವಿ, ಹಾಸ್ಪಿಟ್ಲ್ಗೆ ಹೋಗ್ತೀವಿ. ಯು ಗೋ ಟು ನೇಚರ್. ಅವಳು ಯಾರು ಅಂದ್ರೆ, ಅವಳೊಬ್ಬ ನರ್ಸ್ ಇದ್ದ ಹಾಗೆ. ಎರಡನೇದು ಗೈಡ್, ಮೂರನೇದು ಎ ಗಾರ್ಡಿಯನ್,
ಎದ್ರ ಗಾರ್ಡಿಯನ್? ಗಾರ್ಡಿಯನ್ ಆಫ್ ಮೈ ಹಾರ್ಟ್, ನನ್ನ ಹೃದಯದ ರಕ್ಷಕಿ, ನನ್ನ ಹೃದಯದ ಮಾರ್ಗದರ್ಶಕಿ, ನನ್ನ ಆತ್ಮದ ರಕ್ಷಕಿ. ಆತ್ಮರಕ್ಷಕ ಅಂತೇನಲ್ಲ, ಆತ್ಮರಕ್ಷಕ. ಯಾರು ನನ್ನ ಆತ್ಮರಕ್ಷಕ ಅಂದ್ರೆ ಈ ಪ್ರಕೃತಿ. ಪ್ರಕೃತಿ ಅಂದ್ರೆ ಒಂದು ಸಣ್ಣ ಹೂವಾಗಿರ್ಬೋದು, ಏನೇ ಆಗಿರ್ಬೋದು, ಅದು ಅನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ವುಡ್ ಅಂತ ಹೇಳ್ತಾರೆ. ಅನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ವುಡ್ ಮೇ ಟೀಚ್ ಯು ಮೋರ್ ಆಫ್ ಮ್ಯಾನ್ ದೆನ್ ಆಲ್ ದ ಸೇಜಸ್ ಕ್ಯಾನ್ ಅಂತಕ್ಕಂಥ ಒಂದು ಪದ್ಯ ಇದೆ. ಅಂದ್ರೆ ಇಲ್ಲಿ ಪ್ರಕೃತಿ ಶಿಕ್ಷಕನಾಗಿ, ನೈತಿಕ ಮಾರ್ಗದರ್ಶಕನಾಗಿ ಕಾಣಿಸ್ತದೆ. ವರ್ಡ್ಸ್ವರ್ತ್ ಪ್ರಕೃತಿಯನ್ನು ಶ್ರೇಷ್ಠ ನೈತಿಕ ಶಿಕ್ಷಕಿಯಾಗಿ ಚಿತ್ರಿಸಿದ್ದಾನೆ. ಶಿ ಇಸ್ ದ ಗ್ರೇಟೆಸ್ಟ್ ಮಾರಲ್ ಟೀಚರ್. ಅವ್ವ ನಮಗೆ ನೈತಿಕತೆಯನ್ನು ಕಲಿಸಿಕೊಡ್ತಾಳೆ, ಅಜ್ಜಿ ನಮಗೆ ನೈತಿಕತೆಯನ್ನು ಕಲಿಸಿಕೊಡ್ತಾಳೆ, ಅಪ್ಪ ನಮಗೆ ನೈತಿಕತೆ ಕಲಿಸಿಕೊಡ್ತಾನೆ, ಇದು ಮಾಡ್ಬೇಕು, ಇದು ಮಾಡಬಾರ್ದು ಅಂತ. ಒಬ್ಬ ಗುರು, ಒಳ್ಳೆಯ ಗುರು, ನಾವು ಇಫ್ ಯು ಆರ್ ವೆರಿ ಫಾರ್ಚುನೇಟ್ ಯು ವಿಲ್ ಗೆಟ್ ಎ ಗುರು, ಒಳ್ಳೆಯ ಗುರು. ಆ ಗುರು ಕೂಡ ಹೇಳ್ತಾನೆ, ಇದನ್ನ ಮಾಡ್ಬೇಕಪ್ಪ, ಇದನ್ನ ಮಾಡಬಾರ್ದು ಅಂತ ಹೇಳ್ತಾನೆ. ವರ್ಡ್ಸ್ವರ್ತನಿಗೆ ನಾನು ಪ್ರಕೃತಿಯಲ್ಲಿ ಕಂಡೆ. ಯಾರನ್ನ ಕಂಡೆ? ಒಬ್ಬ ನರ್ಸ್. ನನ್ನ ಆರೋಗ್ಯ ಕೆಟ್ರೆ ನಾನು ಆಸ್ಪತ್ರೆಗೆ ಹೋಗೋದಿಲ್ಲ, ನಾನು ಪ್ರಕೃತಿಗೆ ಹೋಗ್ತೀನಿ. ಈಗಲೂ ಕೂಡ ನೀವು ಇಂಗ್ಲೆಂಡ್ಗೆ ಹೋಗ್ರಿ, ಲೇಕ್ ಡಿಸ್ಟ್ರಿಕ್ಟ್ ಹೋಗಿ ಅವನ ಮನೆಯನ್ನು ನೋಡ್ರಿ, ನಾನು ಹೋಗಿ ನೋಡಿದ್ದೇನೆ. ಈಗಲೂ ಕೂಡ ನೀವು ಅಲ್ಲಿಗೆ ಹೋದ್ರೆ ಬಹಳ ಅದ್ಭುತವಾದಂತ ಒಂದು ಪರಿಸರ ಈಗಲೂ ಇದೆ. ಬಹಳ ಏನಲ್ಲಿ ಪರಿಸರ ಹಾಳಾಗಿಲ್ಲ. ಇವಾಗ್ಲೂ ಕೂಡ ಆ ಬೆಟ್ಟ ಗುಡ್ಡಗಳಿವೆ. ವರ್ಡ್ಸ್ವರ್ತ್ ಕಾಲೇಜ್ ಇಬ್ರು ಸೇರಿ ಓಡಾಡಿದ ಬೆಟ್ಟ ಗುಡ್ಡಗಳು ಈಗಲೂ ಅವನ ಮನೆ ಸುತ್ತ ಇವೆ. ಈಗಲೂ ಈ ಕ್ಷಣಕ್ಕೂ ಅವನ ಮನೆಯಲ್ಲಿ ಯಾವ ಕುರ್ಚಿ ಮೇಲೆ ಕುಳಿತು ಅವನು ಕಾವ್ಯವನ್ನು ಬರೆದ ಆ ಕುರ್ಚಿ ಇದೆ, ಆ ಯಾವ ಕಿಟಕಿಯಲ್ಲಿ ಕೂತ್ಕೊಂಡು ಅವನು ಇಡೀ ರಾತ್ರಿ ST ಕಾಲೇಜಿನೊಂದಿಗೆ ಚರ್ಚೆ ಮಾಡಿ ಲಿರಿಕಲ್ ಬ್ಯಾಲೆಡ್ಸ್ ಅನ್ನ, ಅಂದ್ರೆ ಒಂದು ಯುಗವನ್ನ ಪ್ರಾರಂಭ ಮಾಡಿದ್ನಲ್ಲ, ಆ ಕಿಟಕಿ ಈಗಲೂ ಹಾಗೆ ಇದೆ. ಬಾಗಿಲದ ಗೋಡೆಗಳ ಹಿಂದೆ ಅವನ ಸಹೋದರಿ ಡೋರತಿ ಬರೆದ ಅನೇಕ ಪದ್ಯಗಳು, ಸಾಲುಗಳು ಕೂಡ ಈಗಲೂ ಇವೆ. ಹೊರಗಡೆ ಅವನು ನೆಟ್ಟಿದ ಗಿಡಗಳು ಈಗಲೂ ಇವೆ. ಯಾಕಂದ್ರೆ ನೀವು ಯಾವ್ದನ್ನ ಅವನ ಕಾವ್ಯದಲ್ಲಿ ಓದ್ತಿರಲ್ಲ, ಆ ಗಿಡಗಳು ಈಗೂ ನಿಮ್ಗೆ ಕಾಣಿಸ್ತವೆ. ನಾನು ಹೋದಾಗ ಒಂದು ಸಣ್ಣ ಮಳೆ ಆಯ್ತು. ಮಳೆ ಆದ ತಕ್ಷಣ ನೀರು ಹರಿದು ಸಣ್ಣ 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 ರಿವ್ಲೆಟ್ಸ್ ಗಳಲ್ಲಿ ಹಾದು ಹೋಗ್ತಾ ಇತ್ತು. ಒಂದು ವಿಚಿತ್ರವಾದಂತ ಅದ್ಭುತವಾದ ಸಪ್ಪಳ ಮಾಡ್ತಾ ಇತ್ತು. ಆಮೇಲೆ ಪಕ್ಷಿಗಳು ಬಂದು, ಆಮೇಲೆ ಪಕ್ಷಿಗಳು ಹಾಡ್ತಾ ಇದ್ದು. ಇದನ್ನೆಲ್ಲ ನಾನು ಕೇಳಿದ್ದೇನೆ ಮತ್ತು ನೋಡಿದ್ದೇನೆ. 18ನೇ ಶತಮಾನದಲ್ಲಿ, 19ನೇ ಶತಮಾನದಲ್ಲಿ ಇದು ಇನ್ನೂ ಹೆಚ್ಚು ಅದ್ಭುತವಾಗಿತ್ತು. ಹೀಗಾಗಿ ಅವನು ಪ್ರಕೃತಿಯಲ್ಲಿ ಒಬ್ಬ ಶಿಕ್ಷಕಿಯನ್ನ ಕಂಡ, ಒಬ್ಬ ನರ್ಸ್ ಅನ್ನ ಕಂಡ. ಅಂದ್ರೆ ಪ್ರಕೃತಿಯೊಂದಿಗಿನ ತನ್ನ ಆಳದ ಅನುಸಂಧಾನವನ್ನ ಇಲ್ಲಿ ಕವಿ ಬಣ್ಣಿಸ್ತಾನೆ. ಇದು ಅನುಸಂಧಾನ ಏನಿದೆಯಲ್ಲ, ಈ ಮುಖಾಮುಖಿ ಏನಿದೆಯಲ್ಲ, ಇದು ಸೂಪರ್ಫಿಷಿಯಲ್ ಲೆವೆಲ್ದಲ್ಲಿ ಇಲ್ಲ, ಇದು ತುಂಬಾ ಆಳವಾಗಿದೆ. ಯಾಕೆಂದ್ರೆ ಇದು ಕೇವಲ ಎರಡು ಮನಸ್ಸುಗಳ ನಡುವಿನ ವ್ಯವಹಾರ ಅಲ್ಲ, ಎರಡು ಆತ್ಮಗಳ ನಡುವಿನ ವ್ಯವಹಾರ, ಎರಡು ಹೃದಯಗಳ ನಡುವಿನ ವ್ಯವಹಾರ. ನನಗೆ ಪ್ರಕೃತಿ ಹೃದಯ ಗೊತ್ತು. ಐ ನೋ ದಿ ಪಲ್ಸಸ್ ಆಫ್ ನೇಚರ್. ನಮಗೆ ನಮ್ಮ ಪಲ್ಸಸ್ಸೇ ನಮ್ಗೆ ಗೊತ್ತಿಲ್ಲ. ನಮ್ಮ ಉಸಿರಾಟದ ಮೇಲೆ ನಮಗೆ ನಿಯಂತ್ರಣ ಇಲ್ಲ. ಇನ್ನು ಪ್ರಕೃತಿಯ ಉಸಿರಾಟವನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ನಮ್ಗಿದೆಯೇ? ಪ್ರಕೃತಿ ಉಸಿರಾಡ್ತಾ ಇರ್ತದೆ, ಅದು ದೀರ್ಘ ಶ್ವಾಸ ತೆಗೆದುಕೊಳ್ತಾ ಇರ್ತದೆ, ಬ್ರೀದ್ ಇನ್ ಬ್ರೀದ್ ಔಟ್. ನಾವಷ್ಟೇ ಮಾಡೋದಿಲ್ಲ. ಬಹಳ ಜೋರಾಗಿ ಉಸಿರು ಬಿಟ್ರೆ ಅದು ಬಿರುಗಾಳಿ ಆಗ್ತದೆ. ಅದ್ರ ಹೊಟ್ಟೆಯನ್ನು ಕೆಡ್ತದೆ, ಅದಕ್ಕೂ ಗ್ಯಾಸ್ ಆಗ್ತದೆ, ಅರ್ಥಕ್ವಿಕ್ ಆಗ್ತದೆ, ಅದು ಒಮಿಟ್ ಮಾಡ್ಕೋತದೆ, ಅವಾಗ ಅದು ಸುನಾಮಿ ಆಗ್ತದೆ. ಹೀಗೆ ಪ್ರಕೃತಿ ತನ್ನ ಸಿಟ್ಟು, ಸೆಡುವು, ತನ್ನ ಸೌಂದರ್ಯ ಜೊತೆಗೆ ತನ್ನ ಭೀಕರತೆ ಇದೆಲ್ಲ ಪ್ರಕಟ ಮಾಡ್ತಾ ಇರ್ತದೆ. ಆದ್ರೆ ವರ್ಡ್ಸ್ವರ್ತನಿಗೆ ಕೇವಲ ದೈವಿಕತೆಯನ್ನ ಅವನು ಪ್ರಕೃತಿಯಲ್ಲಿ ಕಾಣ್ತಾನೆ. ದಿಸ್ ಕ್ಯಾನ್ ಬಿ ಹಿಸ್ ಲಿಮಿಟೇಷನ್. ಈ ಸಂಬಂಧ ಅನೇಕ ಅವಸ್ಥೆಗಳನ್ನ ಈ ಕವನದಲ್ಲಿ ಕಂಡಿದೆ. ಇದು ಸರಳ ದೈಹಿಕ ಆನಂದದಿಂದ ಆರಂಭವಾಗಿ ನಂತರ ಆಧ್ಯಾತ್ಮಿಕ, ನೈತಿಕ, ಭಾವನಾತ್ಮಕ ಮಾರ್ಗದರ್ಶನದ ಅನುಭೂತಿಯಾಗಿ ರೂಪುಗೊಳ್ಳುತ್ತದೆ. ಇಟ್ಸ್ ಅ ಗ್ರೇಟ್ ಟ್ರಾನ್ಸ್ಫಾರ್ಮೇಶನ್. ನರ್ಸ್ ಮತ್ತು ಗಾರ್ಡಿಯನ್ ಇದೆಯಲ್ಲ, ವರ್ಡ್ಸ್ವರ್ತ್ ಪ್ರಕೃತಿಯೊಂದಿಗೆ ಹೊಂದಿರುವ ತನ್ನ ಆಳವಾದ ಸಂಬಂಧವನ್ನ ಈ ಎರಡು ಪದಗಳು ವಿವರಿಸ್ತವೆ. ದೇ ಆರ್ ವೆರಿ ಬಿಗ್ ಮೆಟಫರ್ಸ್ ಇನ್ ದಿಸ್ ಪೋಯಮ್. ಪ್ರಕೃತಿಯನ್ನು ಪೋಷಕಿ, ನರ್ಸ್ ಅಂತ ಕರೀತಾನೆ, ಗಾರ್ಡಿಯನ್, ರಕ್ಷಕಿ ಎಂದು ಕರೀತಾನೆ. ಅಂದ್ರೆ ನಿಸರ್ಗ ತನಗೆ ಜೀವನದಲ್ಲಿ ಪೋಷಣೆ ನೀಡುವ, ರಕ್ಷಿಸುವ, ಸಾಂತ್ವನ ನೀಡುವ ಪಾತ್ರವನ್ನ ವಹಿಸ್ತದೆ ಎಂದು ವರ್ಡ್ಸ್ವರ್ತ್ ಬಲವಾಗಿ ನಂಬಿದ್ದ. ವಿಶೇಷವಾಗಿ ಆಧುನಿಕ ಜೀವನದ ಸವಾಲುಗಳ ನಡುವೆ ತನ್ನ ಮಾನವೀಯತೆಯನ್ನು ಕಾಪಾಡಿಕೊಳ್ಳಲು ಪ್ರಕೃತಿ ಮನುಷ್ಯನಿಗೆ ಸಹಾಯಕ ಆಗ್ತದೆ. ಪ್ರಕೃತಿಯೊಂದಿಗೆ ಇರುವ ಸಂಬಂಧವೇ ತನ್ನ ನೈತಿಕ ಅಸ್ತಿತ್ವದ ಆಧಾರವಾಗಿದೆ ಅಂತ ಹೇಳ್ತಾನೆ. ಮಾರಲ್ ಬೀಯಿಂಗ್ ಆಫ್ ಆಲ್ ಮೈ ಮಾರಲ್ ಬೀಯಿಂಗ್ ಅಂತ ನಾವು
ನನ್ನ ಇಡೀ ನೈತಿಕತೆಯ, ನನ್ನ ಮಾತಿನ, ಬರಹದ, ಇರುವಿಕೆಯ, ತೋರಿಕೆಯ, ನೈತಿಕತೆಯ ಹಿಂದಿನ ಅಥವಾ ನೈತಿಕತೆಯ ಮೂಲಾಧಾರ ಪ್ರಕೃತಿಯಾಗಿದೆ ಅಂತ ಅವನು ಹೇಳ್ತಾನೆ. ಇದೊಂದು ಅದ್ಭುತವಾದ ಪದ್ಯ. ದ ಟೇಬಲ್ಸ್ ಟರ್ನ್ಡ್ ಅಂತ ಒಂದು ಸಣ್ಣ ಕವನ ಇದೆ. ಅಲ್ಲಿ ವರ್ಡ್ಸ್ವರ್ತ್ ಒಂದು ಮಾತನ್ನು ಹೇಳ್ತಾನೆ. ಒನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ವುಡ್ ಮೇ ಟೀಚ್ ಯು ಮೋರ್ ಆಫ್ ಮ್ಯಾನ್, ಆಫ್ ಮಾರಲ್ ಎವಿಲ್ ಅಂಡ್ ಆಫ್ ಗುಡ್ ದೆನ್ ಆಲ್ ದ ಸೇಜಸ್ ಕ್ಯಾನ್. ಜಗತ್ತಿನಲ್ಲೇ ಯಾವ ಗುರುವು ಅಥವಾ ಜಗತ್ತಿನ ಎಲ್ಲಾ ಗುರುಗಳು, ಎಲ್ಲಾ ಋಷಿಮುನಿಗಳು ನಿನಗೇನು ಕಳಿಸ್ತಾರಲ್ಲ, ಅದಕ್ಕಿಂತ ಹೆಚ್ಚಿಗೆ ನಿಸರ್ಗ ನಿನಗೆ ಕಲಿಸ್ತದೆ. ವಸಂತ ಕಾಲದ, ಇದು ಸುಮ್ಮನೆ ಅನುವಾದ ಇದು, ವಸಂತ ಕಾಲದ ಕಾಡಿನ ಒಂದು ಪ್ರೇರಣೆ, ಒನ್ ಇಂಪಲ್ಸ್ ಫ್ರಮ್ ಎ ವರ್ನಲ್ ವುಡ್. ವಸಂತ ಕಾಲದ ಕಾಡಿನ ಒಂದು ಪ್ರೇರಣೆ ಮಾನವನ ಬಗ್ಗೆ ಇನ್ನಷ್ಟು ಕಲಿಸಬಹುದು. ನೈತಿಕ ಕೆಡಕು ಮತ್ತು ಒಳಿತುಗಳ ಬಗ್ಗೆ ಎಲ್ಲಾ ಋಷಿಮುನಿಗಳು ಕಲಿಸಬಹುದಾದಕ್ಕಿಂತ ಹೆಚ್ಚು ಕಲಿಸಬಹುದು. ನೈತಿಕ ಕೆಡಕು, ಯಾವುದು ಒಳ್ಳೇದು ಯಾವುದು ಒಳ್ಳೇದಲ್ಲ ಅಂತ ಹೇಳಿ ನಮ್ಮ ಋಷಿಮುನಿಗಳು ಅಥವಾ ನಮ್ಮ ಸಂತರು ಶರಣರು ಕಲಿಸ್ತಾರಲ್ಲ, ಇವರೆಲ್ಲರೂ ಕಲಿಸುವುದಕ್ಕಿಂತ ಹೆಚ್ಚಿಗೆ ಪ್ರಕೃತಿ ನಮಗೆ ಕಲಿಸ್ತದೆ ಅಂತ ಹೇಳ್ತಾನೆ ನಾವು. ಆಫ್ ಮಾರಲ್ ಲೆವೆಲ್ ಅಂಡ್ ಆಫ್ ಗುಡ್ ದೆನ್ ಆಲ್ ದ ಸೇಜಸ್ ಕ್ಯಾನ್. ಈ ರೀತಿಯಾಗಿ ಅವನು ಪ್ರಕೃತಿಯನ್ನ ನೋಡ್ತಾನೆ. ಅಂದ್ರೆ ನಾವೇನು ಪುಸ್ತಕಗಳಿಂದ ಕಲಿತೇವೆ, ತತ್ವಜ್ಞಾನಿಗಳಿಂದ ಕಲಿತೇವೆ, ಆದ್ರೆ ವರ್ಡ್ಸ್ವರ್ತ್ ಹೇಳ್ತಾನೆ ಈ ನೈತಿಕತೆಯನ್ನ ಪ್ರಕೃತಿ ಕಲಿಸುವ ಹಾಗೆ, ನಿಸರ್ಗ ಕಲಿಸುವ ಹಾಗೆ ನಮಗೆ ಯಾವ ಪುಸ್ತಕವೂ ಕಲಿಸುವುದಿಲ್ಲ, ಯಾವ ತತ್ವಜ್ಞಾನಿಯೂ ಕಲಿಸುವುದಿಲ್ಲ. ಅವನಿಗೆ ಇದರಲ್ಲಿ ನಂಬಿಕೆ ಇತ್ತು. ಐ ಶಾಲ್ ನಾಟ್ ಗೋ ಟು ಎನಿ ಟೀಚರ್. ಅಂದ್ರೆ ನಮ್ಮ ಹತ್ರ ಹೋಗ್ಬೇಕಾದ ಅಗತ್ಯ ಇಲ್ಲ, ಶಾಲಾ ಕಾಲೇಜಿಗೆ ಹೋಗ್ಬೇಕಾದ ಅಗತ್ಯ ಇಲ್ಲ. ಒಬ್ಬ ಗುರುವನ್ನ ಹುಡುಕಿಕೊಂಡು ಪ್ರಕೃತಿಗೆ ಹೋಗ್ಬೇಕು, ಪ್ರಕೃತಿ ಎಡೆಗೆ ಹೋಗ್ಬೇಕು ಅಂತ ಅವನು ಹೇಳ್ತಾ ಇದ್ದ. ಅಂದ್ರೆ ಪ್ರಕೃತಿಯಿಂದ ದೊರೆಯುವ ಒಂದು ಕ್ಷಣದ ಪ್ರೇರಣೆ ಪುಸ್ತಕಗಳು ಅಥವಾ ಋಷಿಗಳು ನೀಡದ ಹೆಚ್ಚು ಆಳವಾದ ನೈತಿಕತೆ, ಮಾನವೀಯತೆ ಮತ್ತು ಆತ್ಮೀಯ ಜ್ಞಾನವನ್ನ ನೀಡ್ತದೆ ಎಂದು ಅವನು ಬಲವಾಗಿ ನಂಬಿದ್ದ. ಇನ್ನು ಎರಡನೇ ಸಂಗತಿ ಏನಂತಂದ್ರೆ ಆಧ್ಯಾತ್ಮಿಕ ಶಾಂತಿ ಮತ್ತು ಚಿಕಿತ್ಸಿಕ ಗುಣ. ಪ್ರಕೃತಿಯಲ್ಲಿ ಒಂದು ಚಿಕಿತ್ಸಿಕ ಗುಣ ಇದೆ. It has a remedy for all diseases. ಪ್ರತಿಯೊಂದು ರೋಗಕ್ಕೂ ಪ್ರಕೃತಿಯಲ್ಲಿ ಔಷಧ ಇದೆ. ಅಂದ್ರೆ ಪ್ರಕೃತಿಯಲ್ಲಿ ಬಹಳ ದೊಡ್ಡ ಮಟ್ಟದ ಔಷಧಿಯ ಗುಣ ಇದೆ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಅನೇಕ ಜನರು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಮತ್ತು ಅಲ್ಲೊಂದು ಆಧ್ಯಾತ್ಮಿಕ ಶಾಂತಿ ಇದೆ, ಸ್ಪಿರಿಚುವಲ್ ಪೀಸ್ ಅಂತೀವಲ್ಲ, ಅದು ಪ್ರಕೃತಿಯಲ್ಲಿ ಇದೆ. ಉದಾಹರಣೆಗೆ ಅವನು ಒಂದು ಟಿಲ್ಟನ್ ಆಬಿ ಕವನದಲ್ಲಿ ಬರ್ತಕ್ಕಂಥ ಒಂದೆರಡು ಸಾಲುಗಳನ್ನ ನಾನು ನಿಮ್ಮ ಗಮನಕ್ಕೆ ತರ್ತೇನೆ. ಇನ್ ಅವರ್ಸ್ ಆಫ್ ವೇರಿನೆಸ್ ಸೆನ್ಸೇಷನ್ಸ್ ಸ್ವೀಟ್ ಫೆಲ್ಟ್ ಇನ್ ದಿ ಬ್ಲಡ್ ಅಂಡ್ ಫೆಲ್ಟ್ ಅಲಾಂಗ್ ದ ಹಾರ್ಟ್ ಅಂಡ್ ಪಾಸಿಂಗ್ ಇವನ್ ಇನ್ ಟು ಮೈ ಪ್ಯೂರರ್ ಮೈಂಡ್. ಅಂದ್ರೆ he talks about the effect of nature on his heart and on his mind. ಆಧುನಿಕ ಜೀವನದ ವಿಚ್ಛಿನ್ನತೆ ಮತ್ತು ಅಶಾಂತಿಗೆ ಪ್ರತಿಕ್ರಿಯೆಯಾಗಿ ವರ್ಡ್ಸ್ವರ್ತ್ ಪ್ರಕೃತಿಯನ್ನು ಚಿಕಿತ್ಸಕ ಶಕ್ತಿಯಾಗಿ ಕಾಣುತ್ತಾನೆ. ಅಂದ್ರ ಪ್ರಕೃತಿಯಲ್ಲಿ ಒಬ್ಬ ನರ್ಸ್ನನ್ನ ಕಾಣ್ತಾನೆ, ಒಬ್ಬ ಗಾರ್ಡಿಯನ್ ಅನ್ನು ಕಾಣ್ತಾನೆ. ಇನ್ ಅವರ್ಸ್ ಆಫ್ ವೇರಿನೆಸ್ ಅಂದ್ರೆ ಯಾವಾಗ ನಿಮ್ಮ ಮನಸ್ಸಿಗೆ ಆಘಾತ ಉಂಟಾಗಿದೆಯೋ ಅಥವಾ ನಿಮ್ಮ ಮನಸ್ಸಿಗೆ ಬಹಳ ದೊಡ್ಡ ಮಟ್ಟದ ಬೇಸರವಾಗಿದೆಯೋ ಆಗ ನೀವು ಅಲ್ಲಿ ಹೋಗ್ಬೇಕು ಅಂತ. ಅಂದ್ರೆ ಪ್ರಕೃತಿ ಕೇವಲ ಮನಸ್ಸನ್ನು ಮಾತ್ರ ಸಮಾಧಾನಗೊಳಿಸುವುದಿಲ್ಲ, ಅದನ್ನು ಉನ್ನತ ಚಿಂತನೆಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತದೆ. ನಮ್ಮ ಮನಸ್ಸನ್ನ ದೊಡ್ಡ ಎತ್ತರಕ್ಕೆ, ಉನ್ನತ ಮಟ್ಟದ ಚಿಂತನೆಯ ಎತ್ತರಕ್ಕೆ ನಮ್ಮನ್ನದು ಏರಿಸ್ತದೆ, ತೆಗೆದುಕೊಂಡು ಹೋಗ್ತದೆ ಅಂತ ಎಂದು ಅವನು ವಾದಿಸ್ತಾನೆ ಅವನ ಅನೇಕ ಕವನಗಳಲ್ಲಿ. ಮೂರನೆಯ ಒಂದು ಮಹತ್ವದ ಸಂಗತಿ ನಾವು ಅವನ ಕಾವ್ಯದಲ್ಲಿ ಕಾಣುವುದಾದ್ರೆ ಅದು ಭಾವನೆಯ ವಿಕಾಸ, ಇಮೋಷನಲ್ ಡೆವಲಪ್ಮೆಂಟ್, ಸಂವೇದನಾತ್ಮಕ ಆನಂದದಿಂದ ಅರಿವಿನಡಿಗೆ. ಸೊ ಇಲ್ಲಿ ಪ್ರಾರಂಭದಲ್ಲಿ ನೀವು ಪ್ರಕೃತಿಯ ಸಂಪರ್ಕಕ್ಕೆ ಹೋದಾಗ ನಿಮಗೆ ಒಂದು ಅನುಭವ ಆಗ್ತದೆ, ಒಂದು ಸಂವೇದನೆ, ಒಂದು ಸಣ್ಣ ಸಂವೇದನೆ. ಹೂವನ್ನ ನೋಡುವುದರಿಂದ ಅಥವಾ ನದಿಯ ಜುಳು ಹರಿಯುವ ನದಿಯ ನೀರಿನ ಸಪ್ಪಳ ಕೇಳುವುದರಿಂದ, ಕಾಮನ ಬಿಲ್ಲನ್ನ ನೋಡುವುದರಿಂದ, ಅಗಾಧವಾದಂತಹ ಸಮುದ್ರವನ್ನ ನೋಡುವುದರಿಂದ ಅಥವಾ ಆಕಾಶಕ್ಕೆ ಮುಟ್ಟಿದಂತ ಒಂದು ಬೆಟ್ಟವನ್ನು ನೋಡುವುದರಿಂದ ಒಂದು ಸಂವೇದನೆ ನಮ್ಮ ಮನಸ್ಸಿನಲ್ಲಿ ಮೂಡ್ತದೆ.
ಇದು ಪ್ರಾರಂಭಿಕ ಹಂತ ವರ್ಡ್ಸ್ವರ್ತ್ ಹೇಳೋದು. ನಂತರದ ಹಂತದಲ್ಲಿ ಆ ಅನುಭವ ಅನುಭೂತಿ ಆಗ್ಬೇಕು. ಭೌತಿಕ ಅನುಭವ ಅಥವಾ ಇಂದ್ರಿಯಾನುಭವ ಅದು ಸ್ಪಿರಿಚುವಲ್ ಅನುಭೂತಿ ಆಗ್ಬೇಕು, ಅದು ಆಧ್ಯಾತ್ಮಿಕ ಅನುಭೂತಿ ಆಗ್ಬೇಕು. ಅದು ಆಗ್ತದೆ ಅಂದ್ರೆ ಸಂವೇದನಾತ್ಮಕ ಆನಂದದಿಂದ ಆಧ್ಯಾತ್ಮಿಕ ಅರಿವಿನಡೆಗೆ ಪ್ರಯಾಣ ಮಾಡ್ಲಿಕ್ಕೆ ಸಾಧ್ಯ ಇದೆ. ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್, ಒಂದು ದೊಡ್ಡ ಜರ್ನಿ ಇಲ್ಲಿ ಸಾಧ್ಯ ಇದೆ ಅಂತ ಅವನು ಹೇಳ್ತಾನೆ. ಅಂದ್ರೆ ಅದು ಯಾವಾಗ ಸಾಧ್ಯ ಆಗ್ತದೆ? ವೆನ್ ಇಟ್ ಬಿಕಮ್ಸ್ ಪಾಸಿಬಲ್. ಅಂದ್ರೆ ಪ್ರಕೃತಿಯೊಂದಿಗಿನ ಸಂಬಂಧ ಕಾಲಕ್ರಮೇಣ ಬದಲಾಗ್ಬೇಕು. ಇವತ್ತಿದ್ದ ಹಾಗೆ ನಾಳೆ ಇರಬಾರ್ದು. ಇವತ್ತು ಕಾಮನ್ ಬಿಲ್ ನೋಡಿದಾಗ ನಾವು ಮನಸ್ಸಿನಲ್ಲಿ ಮೂಡುವ ಭಾವನೆ 20 ವರ್ಷದ ನಂತರ ಮೂಡುವ ಭಾವನೆಗಿಂತ ಭಿನ್ನವಾಗಿರ್ಬೇಕು. ಆ ಮೆಚುರಿಟಿ ನಮ್ಮಲ್ಲಿ ಬರಬೇಕು. ಅದು ಯಾವಾಗ ಬರ್ತದೆ ಅಂತಂದ್ರೆ ನಾವು ನಿರಂತರವಾದ ಸಂಬಂಧವನ್ನ, ಬಹಳ ಆತ್ಮೀಯವಾದ ದೇಹ ಸಂಬಂಧಿ ಸಂಬಂಧ ಅಲ್ಲ, ಆತ್ಮ ಸಂಬಂಧಿ ಸಂಬಂಧವನ್ನ ನಿರಂತರವಾಗಿ ಪ್ರಕೃತಿಯೊಂದಿಗೆ ಹೊಂದುವುದಾದ್ರೆ, ಸಾಧಿಸುವುದಾದ್ರೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ದೊಡ್ಡ ಪಲ್ಲಟ ಅನ್ನೋದೇನಿದೆಯಲ್ಲ, ಪ್ಯಾರಡೈಮ್ ಶಿಫ್ಟ್ ಇದೆಯಲ್ಲ, ಅದು ಸಂಭವಿಸಲಿಕ್ಕೆ ಸಾಧ್ಯ ಇದೆ. ತಾನು ಬೆಳೆದಂತೆ ಪ್ರಕೃತಿಯೂ ಬೆಳೆಯುತ್ತದೆ ಎನ್ನುವುದು ಅವನ ಬಲವಾದ ನಂಬಿಕೆ. ನಾವು ಬೆಳೆದ ಹಾಗೆ ಪ್ರಕೃತಿಯು ಬೆಳೆಯುತ್ತದೆ, ನಾವು ಬೆಳೆದ ಹಾಗೆ ಶೇಕ್ಸ್ಪಿಯರ್ ಕೂಡ ಬೆಳೆಯುತ್ತಾನೆ. ನಾನು 25ನೇ ವಯಸ್ಸಿನಲ್ಲಿ ಹ್ಯಾಮ್ಲೆಟ್ ಅನ್ನ ಓದಿದೆ, 56ನೇ ವಯಸ್ಸಿನಲ್ಲಿ ನಾನು ಹ್ಯಾಮ್ಲೆಟ್ ಓದಿದ್ರೆ ಆ ಹ್ಯಾಮ್ಲೆಟ್ ಈಗ ಬೆಳೆದಿದ್ದಾನೆ. ನನ್ನ ಜೊತೆಗೆ ಹ್ಯಾಮ್ಲೆಟ್ ಕೂಡ ಬೆಳೆದಿದ್ದಾನೆ, ನನ್ನ ಜೊತೆಗೆ ಕವಿಯೂ ಬೆಳೆದಿದ್ದಾನೆ. ಹ್ಯಾಮ್ಲೆಟ್ ನನಗಿಂತಲೂ ಎತ್ತರದಲ್ಲಿದ್ದಾನೆ, ಶೇಕ್ಸ್ಪಿಯರ್ ನನಗಿಂತಲೂ ಎತ್ತರದಲ್ಲಿದ್ದಾನೆ, ನಾನು ಎತ್ತರದಲ್ಲಿದ್ದೇನೆ, ಆದ್ರೆ ಅವನು ನನಗಿಂತಲೂ ಹೆಚ್ಚು ಎತ್ತರದಲ್ಲಿದ್ದಾನೆ. ಯಾಕಂದ್ರೆ ಕವಿ ಬೆಳೀತಾ ಇರ್ತಾನೆ, ಹಾಗೆ ಪ್ರಕೃತಿ ಕೂಡ ಬೆಳೀತಾ ಇರ್ತದೆ. ಈ ಒಂದು ಅರಿವು ಮನುಷ್ಯನಲ್ಲಿ ಇರಬೇಕು. ಪ್ರಕೃತಿ ಜಡ ವಸ್ತು ಅಲ್ಲ. ನಾವೇನ್ ತಿಳ್ಕೊತೀವಿ, ಬಹಳ ಜಡವಾದದ್ದು. ನಾವು ನದಿಗೆ ಏನಾದ್ರೂ ಡ್ಯಾಮೇಜ್ ಮಾಡ್ಬೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ನದಿ ಒಳಗೆ ಹಾರ್ಬೋದು, ಈಶಾಡ್ಬೋದು, ಕಲ್ಲೋಗಿಬಹುದು, ಡ್ಯಾಮ್ ಕಟ್ಬಹುದು, ಇನ್ನೇನು ಮಾಡ್ಬೋದು, ಮಾಡ್ತಾ ಇದ್ದೇವಲ್ಲ. ಸೊ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂದ್ರ ನದಿಯ ಪವಿತ್ರತೆಯನ್ನ ಹಾಳು ಮಾಡ್ತಾ ಇದ್ದೇವೆ. ನದಿಯ ಶೀಲಗಡಿಸಿದ ಅಂತೀವಲ್ಲ, ಇಡೀ ಪ್ರಕೃತಿಯ ಶೀಲವನ್ನ ನಾವು ಸರ್ವನಾಶ ಮಾಡಿದ್ದೇವೆ. ಹೀಗಾಗಿ ಆ ಪದ ಬಳಸ್ಬಾರ್ದು ಗೊತ್ತಿಲ್ಲ. ವಿರ್ ಆಲ್ ರೇಪಿಸ್ಟ್ಸ್. ಯಾಕಂದ್ರೆ ವಿ ರೇಪ್ ನೇಚರ್. ಅದು ಸುಮ್ಮನೆ ಕೊಡ್ತೈತ್ಯಾ? ಸುಮ್ಮನೆ ಕೊಡೋದಿಲ್ಲ ಅದು. ಸೊ ಪ್ರಕೃತಿ ಜಂಗಮವಾಗಿದೆ ಅನ್ನೋದು ವರ್ಡ್ಸ್ವರ್ತನ ಒಂದು ಕಲ್ಪನೆ ಅಲ್ಲ, ವಾಸ್ತವ ಕೂಡ. ಅದು ಬೆಳೆಯುತ್ತದೆ, ನಮ್ಮನ್ನು ಬೆಳೆಸುತ್ತದೆ, ಆದ್ರೆ ನಾವು ಬೆಳೆಯಲು ಸಿದ್ಧರಿಲ್ಲ. ಇದು ನಮ್ಮ ಸಮಸ್ಯೆ. ಪ್ರಕೃತಿ ತನ್ನಲ್ಲಿ ಅಗಾಧವಾದ ದೈವಿಕತೆ, ಆಧ್ಯಾತ್ಮಿಕತೆ ತಂದಿತು ಎಂದು ವರ್ಡ್ಸ್ವರ್ತ್ ಪದೇ ಹೇಳ್ತಾನೆ. ನನ್ನಲ್ಲಿ ಒಂದು ಅಧ್ಯಾತ್ಮದ ಅರಿವು ಮೂಡಿತ್ತು ನಿಜವೇ, ಆದ್ರೆ ಅದಕ್ಕೆ ಕಾರಣ ಈ ಪ್ರಕೃತಿ ಅಂತ ಹೇಳ್ತಾನೆ ಅವನು. ಟಿಂಟನ್ ಆಬಿಯಲ್ಲಿ ಮತ್ತೆರಡು ಸಾಲುಗಳು ಬರ್ತವೆ. ದ ಕೋರ್ಸರ್ ಪ್ಲೆಜರ್ಸ್ ಆಫ್ ಮೈ ಬಾಯ್ಸ್ ಡೇಸ್. ಕೋರ್ಸರ್ ಪ್ಲೆಜರ್ಸ್ ಅಂದ್ರೆ ಬಹಳ ತೀರ ಕೆಳಮಟ್ಟದ ಆನಂದಗಳು, ಕೆಳಮಟ್ಟದ ಆನಂದ ಅಥವಾ ಕೀಳುಮಟ್ಟದ ಆನಂದ. ನಾನು ಹುಡುಗನಾಗಿದ್ದಾಗ ಒಂದು ಕೀಳುಮಟ್ಟದ ಆನಂದವನ್ನ ನಾನು ಅನುಭವಿಸ್ತಾ ಇದ್ದೆ. ಅಂಡ್ ದೇರ್ ಗ್ಲಾಡ್ ಎನಿಮಲ್ ಮೂಮೆಂಟ್ಸ್ ಆಲ್ ಗಾನ್ ಬಾಯ್. ಈಗ ಅದೆಲ್ಲ ಹೋಗಿದೆ, ಅದೆಲ್ಲ ಹೋಗ್ಬಿಟ್ಟಿದೆ ಈಗ. ಯಾಕಂದ್ರೆ ನಾನು ಬೆಳೆದಿದ್ದೇನೆ, ನನ್ನ ಆತ್ಮ ಬೆಳೆದಿದೆ, ನನ್ನ ಹೃದಯ ಬೆಳೆದಿದೆ, ನನ್ನ ಮನಸ್ಸು ಬೆಳೆದಿದೆ. ಇಟ್ಸ್ ಆಲ್ ಗಾನ್ ನಾವ್ ಅಂತಕ್ಕಂಥ ಮಾತನ್ನ ಅವನು ಹೇಳ್ತಾನೆ. ಯೌವನದಲ್ಲಿ ಪ್ರಕೃತಿ ಸಾಮಾನ್ಯ ಇಂದ್ರಿಯಾನಂದ ನೀಡಿದರೆ ನಂತರ ಅದು ಆಳವಾದ ಧಾರ್ಮಿಕ ಸ್ವರೂಪದ ಅನುಭವವಾಗಿ ರೂಪಾಂತರಗೊಳ್ಳುತ್ತದೆ ಎಂದು ವರ್ಡ್ಸ್ವರ್ತ್ ವಾದಿಸ್ತಾರೆ. ಪ್ರಕೃತಿ ಧರ್ಮವನ್ನು ಪ್ರತಿಬಿಂಬಿಸುವ ವರ್ಡ್ಸ್ವರ್ತನ ಕೆಲವು ಪದ್ಯಗಳನ್ನ ನಾನು ಇನ್ನೊಂದು 10 ನಿಮಿಷಗಳ ಅವಧಿಯಲ್ಲಿ ನೋಡಿ ನನ್ನ ಮಾತಿಗೆ ವಿದಾಯ ಹೇಳ್ತೇನೆ. ನಾನು ಸಾಕಷ್ಟು ಟಿಪ್ಪಣಿಗಳನ್ನ ಮಾಡಿಕೊಂಡು ಬಂದಿದ್ದೇನೆ, ಆದ್ರೆ ಆಗ್ಲೇ ಸಮಯ ಸುಮಾರು 45 ನಿಮಿಷ ಆಗಿದೆ. ಇನ್ನೊಂದು 10 ನಿಮಿಷದಲ್ಲಿ ನಾನು ಮಾತುಗಳನ್ನ ಮುಗಿಸ್ತೇನೆ. ಇನ್ನೊಂದು ಸಾಲು. ಅಂಡ್ ಐ ಹ್ಯಾವ್ ಫೆಲ್ಟ್ ಅ ಪ್ರೆಸೆನ್ಸ್ that disturbs me with the joy of elevated thoughts. ಈ 3 ಸಾಲುಗಳನ್ನ ನಾವು ಅವನ ಮೋಸ್ಟ್ಲಿ ಟಿಂಟನ್ ಆಬಿ ಕವನದಲ್ಲಿನೇ ನಾವು ಈ 3 ಸಾಲುಗಳನ್ನು ಕಾಣ್ತೇವೆ. ಪ್ರಕೃತಿಯೊಂದಿಗೆ ಕವಿ ಹೊಂದಿರುವ ಆಳವಾದ ಆತ್ಮೀಯ ಸಂಬಂಧವನ್ನ ಇದು ಸೂಚಿಸ್ತದೆ. ಇದು ಸಂತೋಷ, ಆಳವಾದ ಚಿಂತನೆ ಮತ್ತು ಪ್ರಕೃತಿಯಲ್ಲಿ ಆಂತರಿಕವಾಗಿ ಲೀನವಾಗಿರುವ ಅಸ್ತಿತ್ವವನ್ನ ಪರಿಚಯಿಸ್ತದೆ. ಅಂಡ್ ಐ ಫೆಲ್ಟ್
ಅಂಡ್ ಐ ಹ್ಯಾವ್ ಫೆಲ್ಟ್ ಪ್ರೆಸೆನ್ಸ್ ದಟ್ ಡಿಸ್ಟರ್ಬ್ಸ್ ಮೀ ವಿತ್ ಎ ಜಾಯ್. ಈ ಪ್ರಕೃತಿಯಲ್ಲಿ ನಾನು ಒಂದು ಉಪಸ್ಥಿತಿಯನ್ನು ಕಂಡೆ, ಅದು ದೈವದ ಉಪಸ್ಥಿತಿ. ಅದು ನನಗ ಡಿಸ್ಟರ್ಬ್ ಮಾಡ್ತದೆ. ಆದ್ರೆ ವಾಟ್ ಕೈಂಡ್ ಆಫ್ ಡಿಸ್ಟರ್ಬೆನ್ಸ್ ಇಟ್ ಈಸ್? ಇಟ್ ಡಿಸ್ಟರ್ಬ್ಸ್ ಮೀ ವಿತ್ ಎ ಜಾಯ್ ಆಫ್ ಎಲಿವೇಟೆಡ್ ಥಾಟ್ಸ್. ಅಂದ್ರೆ ಅತ್ಯಂತ ಎತ್ತರದ ವಿಚಾರಗಳನ್ನ, ಶ್ರೇಷ್ಠ ಮಟ್ಟದ ವಿಚಾರಗಳನ್ನ ಪ್ರಕೃತಿ ನನಗೆ ನೀಡ್ತದೆ. ಅಂದ್ರೆ ಪ್ರಕೃತಿಯಲ್ಲಿ ನಾನು ದೈವಿಕತೆಯ ಒಂದು ಉಪಸ್ಥಿತಿಯನ್ನ ಕಂಡೆ. ಐ ಡಿಸ್ಕವರ್ಡ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಆರ್ ದಿ ಪ್ರೆಸೆನ್ಸ್ ಆಫ್ ಡಿವಿನಿಟಿ ಇನ್ ಆಲ್ ಅಬ್ಜೆಕ್ಟ್ಸ್ ಆಫ್ ನೇಚರ್ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಒಂದು ಕವನದಲ್ಲಿ ಹೇಳ್ತಾನೆ. ಅದನ್ನ ಹೆಚ್ಚು ವಿಸ್ತಾರ ಮಾಡ್ಲಿಕ್ಕೆ ನಾನು ಹೋಗೋದಿಲ್ಲ. ಇನ್ನೊಂದು ಟೇಬಲ್ಸ್ ಟರ್ನ್ಡ್ ಕವನದಲ್ಲಿ ಬರ್ತಕ್ಕಂಥ ಒಂದು 2 ಸಾಲು. ಕಮ್ ಫೋರ್ತ್ ಇನ್ ಟು ದ ಲೈಟ್ ಆಫ್ ಥಿಂಗ್ಸ್, ಲೆಟ್ ನೇಚರ್ ಬಿ ಯುವರ್ ಟೀಚರ್. ಬಹಳ ಸ್ಪಷ್ಟವಾಗಿ ಒಂದು ಕರೆಯನ್ನ ಓದುಗರಿಗೆ, ತನ್ನ ಓದುಗರಿಗೆ, ಕೇಳುಗರಿಗೆ ಅಥವಾ ಜನರಿಗೆ ಒಂದು ಸ್ಪಷ್ಟವಾದ ಕರೆಯನ್ನ ವರ್ಡ್ಸ್ವರ್ತ್ ಕೊಡ್ತಾನೆ. ಕಮ್ ಫೋರ್ತ್ ಇನ್ ಟು ದ ಲೈಟ್ ಆಫ್ ಥಿಂಗ್ಸ್, ಲೆಟ್ ನೇಚರ್ ಬಿ ಯುವರ್ ಟೀಚರ್. ಇಲ್ಲಿ ಕಮ್ ಫೋರ್ತ್ ಇನ್ ಟು ದ ಲೈಟ್ ಆಫ್ ಥಿಂಗ್ಸ್ ಎಂಬುದು ಬಹಳ ಒಂದು ಪ್ರಸಿದ್ಧವಾದ ಆಮಂತ್ರಣವಾಗಿದೆ. ಆಮಂತ್ರಣ ನೀಡ್ತಾನೆ, ಕರೆ ನೀಡ್ತಾನೆ. ಅಂದ್ರೆ ಪುಸ್ತಕಗಳು ಮತ್ತು ಅತಿಯಾದ ಬೌದ್ಧಿಕ ಚಟುವಟಿಕೆಗಳಿಂದ ದೂರ ಸರಿದು ಪ್ರಕೃತಿಯಿಂದಲೇ ನೇರವಾಗಿ ಕಲಿಯಲು ಕವಿ ಜನರನ್ನು ಪ್ರೇರೇಪಣೆ ಮಾಡ್ತಾನೆ. ಬುಕ್ಕಿಶ್ ಆಗ್ಬೇಡ್ರಿ, ಯಾವತ್ತೂ ಗ್ರಂಥಗಳನ್ನು ಓದ್ತಾ ಕೊಡುವ ಅಗತ್ಯವಿಲ್ಲ, ಅಥವಾ ಈ ಬೌದ್ಧಿಕ ಚಟುವಟಿಕೆಗಳನ್ನ ಮಾಡೋದ್ರಲ್ಲಿ ಅಗತ್ಯವಿಲ್ಲ. ಸ್ವಲ್ಪ ಹೊರಗಡೆ ಹೋಗ್ರಿ, ಮನೆ ಬಿಟ್ಟು ಹೊರಗಡೆ ಹೋಗ್ರಿ. ಎಲ್ಲರೂ ಮಲಗಿದಾಗ ರಾತ್ರಿ ಹೊರಗಡೆ ಬಂದು ಆಕಾಶದ ಕಡೆಗಾದ್ರೂ ನೋಡ್ರಿ. ಎಷ್ಟೋ ಜನರು 1 ವರ್ಷದಲ್ಲಿ 1 ಸಲವೂ ಚಂದ್ರನನ್ನು ನೋಡದ ಅನೇಕ ಜನರು ಈ ಜಗತ್ತಿನಲ್ಲಿದ್ದಾರೆ. ಕಿಟಕಿಯ ಹೊರಗಡೆ ನೋಡಿದ್ರೆ ಚಂದ್ರ ಕಾಣ್ತಾನೆ. ಅವ್ರ ಟಿವಿಯಲ್ಲೇ ಚಂದ್ರ ನೋಡ್ತಾರ, ಟಿವಿ ಸ್ಕ್ರೀನ್ ಮೇಲೇನೆ ಅವ್ರ ಜಗತ್ತನ್ನ ನೋಡೋದು. ಹೂವಲ್ಲೇ, ಚಂದ್ರನಲ್ಲೇ ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ ಅದೆಲ್ಲ ಕಾಣೋದು ಅಲ್ಲೇ ಮೊಬೈಲ್ ನಲ್ಲಿ ಅಥವಾ ಅದರಲ್ಲಿ. ಅದಕ್ಕೆ ಹೇಳ್ತಾ ನನಗೆ ಕಮ್ ಫೋರ್ತ್ ಇನ್ ಟು ದ ಲೈಟ್ ಆಫ್ ಥಿಂಗ್ಸ್. ಹೊರಗಡೆ ಬನ್ನಿ, ಒಂದು ಅದ್ಭುತವಾದ ಬೆಳಕಿದೆ, ಮಹಾ ಬೆಳಕಿದೆ ಅಥವಾ ಬೆಳಗಿದೆ, ಅದರೊಳಗಡೆ ಬನ್ನಿ. ಲೆಟ್ ನೇಚರ್ ಬಿ ಯುವರ್ ಟೀಚರ್. ನೇಚರ್ ಅನ್ನ, ಪ್ರಕೃತಿಯನ್ನ ನಿಮ್ಮ ಗುರುವನ್ನಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾನೆ. ಇದು ಜ್ಞಾನವನ್ನ ಕೇವಲ ಪಠ್ಯ ಪುಸ್ತಕಗಳಿಂದ ಅಲ್ಲ, ಪ್ರಕೃತಿಯ ಸೌಂದರ್ಯ, ಅನುಭವ ಮತ್ತು ನೇರ ವೀಕ್ಷಣೆಯಿಂದ ಪಡೆಯಬಹುದು ಎಂಬುದು ಈ ಸಾಲು ಸೂಚಿಸ್ತದೆ. ಪ್ರಕೃತಿಯೇ ನಿಮ್ಮ ಗುರುವಾಗ್ಲಿ, ಲೆಟ್ ನೇಚರ್ ಬಿ ದೈ ಟೀಚರ್ ಅಂತಲ್ಲ. ಇದರ ಸಂದೇಶ ಏನಂತಂದ್ರೆ, ನೈತಿಕತೆ ಮತ್ತು ಸೌಂದರ್ಯಕ್ಕಿಂತ ಪ್ರಕೃತಿಯಲ್ಲಿ ಹೆಚ್ಚಿನ ಜ್ಞಾನವಿದೆ. ಮಹೇಂದ್ರ ಕರೀಲಿ, ಇದು ಚಾರ್ಜರ್ ಕನೆಕ್ಟ್ ಮಾಡಿ ಹೋಗ್ತಿತ್ತು. ಪ್ರಕೃತಿಯೇ ನಿಮ್ಮ ಗುರುವಾಗ್ಲಿ ಅನ್ನೋ ಮಾತನ್ನ ನಾನು ಆಗ್ಲೇ ಹೇಳಿದೆ. ಅಂದ್ರ ಅತಿಯಾಗಿ ಹಸ್ತಕ್ಷೇಪಿಸುವ ಬುದ್ಧಿ, ಮೆಡ್ಲಿಂಗ್ ಇಂಟೆಲೆಕ್ಟ್ ಅಂತ ಹೇಳ್ತಾನೆ. ನಿಮ್ಮ ಬುದ್ಧಿ ನಿಮ್ಮ ಪ್ರತಿಯೊಂದು ವ್ಯವಹಾರದಲ್ಲೂ ಹಸ್ತಕ್ಷೇಪ ಮಾಡ್ತದೆ. ಸೊ ಬುದ್ಧಿಗೆ ಹೆಚ್ಚು ನೀವು ಅವಕಾಶವನ್ನ ನೀಡಬೇಡಿ. ಯಾಕೆಂದ್ರೆ ಬುದ್ಧಿ ನಿಮ್ಮ ಮತ್ತು ಪ್ರಕೃತಿಯ ನಡುವೆ ಅಡ್ಡಗೋಡೆಯಾಗಿ ನಿಲ್ತದೆ. ಅದು ಮೆಡ್ಲ್ ಮಾಡ್ತದೆ, ನಿಮ್ಮ ಮಧ್ಯೆ ಪ್ರವೇಶಿಸುತ್ತದೆ ಅಂತಕ್ಕಂಥ ಮಾತನ್ನ ವರ್ಡ್ಸ್ವರ್ತ್ ಹೇಳ್ತಾನೆ. ಆದ್ದರಿಂದ ನೋಡುವ ಮತ್ತು ಸ್ವೀಕರಿಸುವ ಹೃದಯ ಅಗತ್ಯವೆಂದು ಕವಿ ಹೇಳ್ತಾನೆ. ನೋಡುವ ಮತ್ತು ಸ್ವೀಕರಿಸುವ ಹೃದಯ, ಪ್ರಕೃತಿಯನ್ನ ವೀಕ್ಷಣೆ ಮಾಡುವ ಮತ್ತು ಪ್ರಕೃತಿಯ ಆಧ್ಯಾತ್ಮಿಕ ಶಕ್ತಿಯನ್ನ, ಬೇರೆ ರೀತಿಯ ಶಕ್ತಿಯನ್ನ ಸ್ವೀಕರಿಸುವ ಒಂದು ಮನಸ್ಥಿತಿ ಅಗತ್ಯ ಇದೆ ಅಂತ ಅವನು ಹೇಳ್ತಾನೆ. ಇನ್ನೊಂದು ಬಹಳ ಪ್ರಸಿದ್ಧವಾದಂತಹ ಕವನ, ದ ವರ್ಲ್ಡ್ ಈಸ್ ಟು ಮಚ್ ವಿತ್ ಅಸ್ ಅಂತಕ್ಕಂಥ ಒಂದು ಅದ್ಭುತವಾದ ಕವನ. ನೀವೆಲ್ಲ ಈ ಕವನ ಓದಿರ್ತೀರಿ. Getting and spending, we lay waste our powers. Little we see in nature that is ours. ಬಹಳ ಅದ್ಭುತವಾದಂತಹ ಸಾಲು. ನಾವೆಲ್ಲ ಏನ್ ಮಾಡ್ತೇವೆ, ಈ ಮಾತು ನನಗೆ ಅನ್ವಯ ಆಗ್ತದೆ, ನನಗೆ ಅನ್ವಯ ಆಗ್ತದೆ, ನಮ್ಮೆಲ್ಲರಿಗೂ ಅನ್ವಯ ಆಗ್ತದೆ. ಈ ಕಾಲದಲ್ಲಿ, ಈ ಹೊತ್ತಿನಲ್ಲಿ, ಜಗತ್ತಿನಲ್ಲಿ, ವಿಶ್ವದಲ್ಲಿ ಬದುಕಿರುವ ಪ್ರತಿಯೊಬ್ಬ ಮನುಷ್ಯನಿಗೂ ಇದು ಅನ್ವಯ ಆಗ್ತದೆ. ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ವಿ ಆರ್ ಗೆಟಿಂಗ್ ಅಂಡ್ ಸ್ಪೆಂಡಿಂಗ್. ಕೆಲಸ ಮಾಡ್ತೇವೆ, ವೇತನ ತೆಗೆದುಕೊಳ್ತೇವೆ, ಖರ್ಚು ಮಾಡ್ತೇವೆ, ರೊಕ್ಕ ಗಳಿಸ್ತೇವೆ, ರೊಕ್ಕ ಹಾಳು ಮಾಡ್ತೇವೆ, ಹಣ ಗಳಿಸ್ತೇವೆ, ಹಣ ಬಿಡ್ತೇವೆ. ಗೆಟಿಂಗ್ ಅಂಡ್ ಸ್ಪೆಂಡಿಂಗ್. ಸೊ ಈ ಪ್ರೊಸೆಸ್ನಲ್ಲಿ, ಈ ಪ್ರಕ್ರಿಯೆಯಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂದ್ರೆ, ವಿ ಲೇ ವೇಸ್ಟ್ ಯುವರ್ ಪವರ್ಸ್. ನಮ್ಮೆಲ್ಲ ಶಕ್ತಿ ಇದರಲ್ಲಿ ಕಳೆದು ಹೊರಟಿದೆ.
ಎಂತ ಸೃಜನಶೀಲ ಶಕ್ತಿ ಇದೆ, ಎಂತ ಕ್ರಿಯಾಶೀಲ ಶಕ್ತಿ ಇದೆ, ಆಧ್ಯಾತ್ಮಿಕ ಶಕ್ತಿ ಇದೆ, ಹೃದಯದಲ್ಲಿ ಪ್ರೀತಿ ಇದೆ, ಪ್ರೇಮವಿದೆ, ಕರುಣೆ ಇದೆ, ದಯೆ ಇದೆ. ಅದ್ಭುತವಾದ ಮನುಷ್ಯ ಪ್ರಾಣಿ ಬಹಳ ಅದ್ಭುತವಾದದ್ದು. ಆದ್ರೆ ಈ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅಂದ್ರೆ ಗೆಟಿಂಗ್ ಅಂಡ್ ಸ್ಪೆಂಡಿಂಗ್. ರೈತರು ಮಾಡುದು ಅದನ್ನೇ, ಗಳಿಸ್ಬೇಕು ಅಂದ್ರೆ ನದಿಗಳು ಹೋಗ್ಬೇಕು. ಎಲ್ಲ ಅನೇಕ ಜನ ರೈತರು ಈ ಬಾವಿಗಳನ್ನ ಮುಚ್ಚಾಕಿದ್ದಾರೆ, ಹಳ್ಳ ಕೊಳ್ಳಗಳನ್ನ ಮುಚ್ಚಾಕಿದ್ದಾರೆ. ನಾನು ಎರಡು ದಿವಸ ನಮ್ಮ ಹಳ್ಳಿಗೆ ಹೋಗಿದ್ದೆ, ವಾರದ ಹಿಂದೆ. ನಾನು ಬಾಲ್ಯದಲ್ಲಿ ನೋಡಿದ ಅನೇಕ ಹಳ್ಳಗಳು ಇಲ್ಲೇ ಇಲ್ಲ, ಮಾಯವಾಗಿ ಹೋಗ್ಬಿಟ್ಟಿವೆ. ಸೊ ಯಾಕಂದ್ರೆ ನಾವು ವಿ ಆರ್ ಗೆಟಿಂಗ್ ಅಂಡ್ ಸ್ಪೆಂಡಿಂಗ್. ಅದಕ್ಕೆ ವರ್ಡ್ಸ್ವರ್ತ್ ಹೇಳ್ತಾನೆ, ಲಿಟಲ್ ವಿ ಸಿ ಇನ್ ನೇಚರ್ ದಟ್ ಈಸ್ ಅವರ್ಸ್. ಎಷ್ಟು ಶ್ರೀಮಂತರು, ನಮಗೆ ಮೊಬೈಲ್ ಸಿಗ್ಲಿಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಂಡಿರುವ ಅನೇಕ ವಿದ್ಯಾರ್ಥಿಗಳನ್ನ, ಜನರನ್ನ ನಾವು ಕಂಡಿದ್ದೀವಿ. ಮೊಬೈಲ್ ಇಲ್ಲ ಅಂದ್ರೆ ನಾನು ಬದುಕೋದಿಲ್ಲ ಅಂತ ಹೇಳಿ. ಈ ಮೊಬೈಲ್ ಹೊರಗಡೆ ನೋಡಿದ್ರೆ ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ನಕ್ಷತ್ರಗಳಿವೆ, ವಾಸ್ಟ್ ಯೂನಿವರ್ಸ್ ಇದೆ, ಸ್ಕೈ ಇದೆ, ಎಂತ ಅದ್ಭುತವಾದಂಥದ್ದಿದೆ. ಅದನ್ನ ನೋಡೋದಕ್ಕೆ ನಮಗೆ ವ್ಯವಧಾನವೇ ಇಲ್ಲಲ್ಲ, ತಾಳ್ಮೆ ಇಲ್ಲ, ಸಹನೆ ಇಲ್ಲ, ಅದ್ರ ಬಗ್ಗೆ ನಮಗೆ ಅರಿವೇ ಇಲ್ಲ. ಯಾರು ಈ ಅರಿವನ್ನ ಮೂಡಿಸೋರು? ವರ್ಡ್ಸ್ವರ್ತ್ ಅಂತ ಕವಿ ಈ ಅರಿವನ್ನ ಮೂಡಿಸ್ಲಿಕ್ಕೆ ಸಾಧ್ಯ ಇದೆ. ಹೀಗೆ ಅನೇಕ ಸಂಗತಿಗಳನ್ನ ನಾನು ಚರ್ಚೆ ಮಾಡ್ಬೋದು, ಆದ್ರೆ ಆಗ್ಲೇ ಸಮಯ 7 ಗಂಟೆ ಆಗಿರೋದ್ರಿಂದ ನಾನು ನನ್ನ ಮಾತಿನ ಕೊನೆಗೆ ಬರ್ತೇನೆ. ನೀವು ದ ವರ್ಲ್ಡ್ ಈಸ್ ಟು ಮಚ್ ವಿತ್ ಅಸ್ ಅನ್ನೋ ಕವನ ಓದ್ಬೋದು. ಫಿಡಿಲಿಟಿ ಅಂತ ಒಂದು ಅದ್ಭುತವಾದ ಕವನ, 1-2 ನಿಮಿಷ ಸಮಯ ಸಿಕ್ಕರೆ ನಾನು ಆ ಕವನದ ಬಗ್ಗೆ ಮಾತನಾಡ್ತೇನೆ, ಅದನ್ನ ನೀವು ಓದ್ಬೋದು. ಐ ವಂಡರ್ಡ್ ಲೋನ್ಲಿ ಆಸ್ ಎ ಕ್ಲೌಡ್, ಅದನ್ನ ಮತ್ತೆ ನೀವು ಓದ್ಬೇಕು. ಆಮೇಲೆ ಟಿಂಟನ್ ಆಬಿ ಕವನ ಓದ್ಬೇಕು. ಲೈನ್ಸ್ ಕಂಪೋಸ್ಡ್ ಎ ಫ್ಯೂ ಮೈಲ್ಸ್ ಅಬೌಟ್ ಟಿಂಟನ್ ಆಬಿ ಅಂತಕ್ಕಂಥ ಇನ್ನೊಂದು ಕವನ ಇದೆ. ಈ ಎಲ್ಲ ಕವನಗಳನ್ನ ನೀವು ಓದ್ಬೇಕು ಅಂತ ನಾನು ಹೇಳ್ತೇನೆ. ಇನ್ನು ಕೆಲವು ಪ್ರಕೃತಿ ಧರ್ಮದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿ, ಫಿಡಿಲಿಟಿ ಕವನದ ಬಗೆಗೆ 1-2 ನಿಮಿಷ 3 ನಿಮಿಷ ಚರ್ಚೆ ಮಾಡಿ ನನ್ನ ಮಾತಿಗೆ ನಾನು ವಿದಾಯ ಹೇಳ್ತೇನೆ. ಪ್ರಕೃತಿ ಸದಾ ಸ್ಥಿರವಾಗಿರ್ತದೆ. ದೇರ್ ಇಸ್ ಸ್ಟೆಬಿಲಿಟಿ ಇನ್ ನೇಚರ್ ಅಂತ ವರ್ಡ್ಸ್ವರ್ತ್ ಹೇಳ್ತಾನೆ. ಆದ್ರೆ ಪ್ರಕೃತಿ ಕೂಡ ತನ್ನ ಸ್ಟೆಬಿಲಿಟಿಯನ್ನ ಕಳೆದುಕೊಳ್ತದೆ. ಆದ್ರೆ ಯಾವಾಗ ಪ್ರಕೃತಿ ತನ್ನ ಸ್ಥಿರತೆಯನ್ನ ಕಳೆದುಕೊಳ್ತದೆ ಅಂದ್ರೆ, ಯಾವಾಗ ನಾವು ಡಿಸ್ಟರ್ಬ್ ಮಾಡ್ತೀವಲ್ಲ, ಅದಕ್ಕೆ ತೊಂದರೆ ಮಾಡ್ತೀವಲ್ಲ, ಆಗ ಮಾತ್ರ ಪ್ರಕೃತಿ ತನ್ನ ಸ್ಥಿರತೆಯನ್ನ ಕಳೆದುಕೊಳ್ತದೆ. ಆದ್ರೆ ಮನುಷ್ಯ ನಿರ್ಮಿಸುತ್ತಿರುವ ನಾಗರಿಕತೆ, ಆಧುನಿಕತೆ, ನಮ್ಮ ಆರ್ಥಿಕ ಶಕ್ತಿ, ಇದೆಲ್ಲ ಪ್ರಕೃತಿ ಧರ್ಮದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ. ಈ ಮಾತನ್ನ ಅನೇಕ ಜನರು ಒಪ್ಪುವುದಿಲ್ಲ, ಅಧಿಕಾರದಲ್ಲಿರೋರು ಯಾರು ಇದನ್ನು ಒಪ್ಪುವುದಿಲ್ಲ. ಯಾಕೆಂದ್ರೆ ನಾವೆಲ್ಲ ನಂಬರ್ 1 ಆಗ್ಬೇಕು ಅಂತಂದ್ರೆ ಭಾರತದಲ್ಲಿ ಅಥವಾ ಯಾವುದೇ ದೇಶದಲ್ಲಿ ಪ್ರಕೃತಿ ಉಳಿಲೇಬಾರದು. ಎಲ್ಲಾ ಕಡೆ ಅಣೆಕಟ್ಟುಗಳಾಗ್ಬೇಕು, ಎಲ್ಲಾ ಕಡೆ ಹೊಲ ಗದ್ದೆಗಳು ಬರ್ಬೇಕು, 1 ವರ್ಷದಲ್ಲಿ 4 ಬೆಳೆಗಳನ್ನ ಬೆಳಿಬೇಕು. ಇಂಥ ಎಲ್ಲ ಈ ಮಹತ್ವಾಕಾಂಕ್ಷೆ, ಈ ಒಂದು ಹಪಹಪಿತನ, ಈ ಕ್ರೇಜಿನೆಸ್ ಏನಿದೆಯಲ್ಲ, ಇದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ಆದ್ರೆ ಅವನು ಹೇಳೋದು ಪ್ರಕೃತಿ ಸದಾ ಸ್ಥಿರವಾಗಿರ್ತದೆ, ಪ್ರಕೃತಿ ನಿಷ್ಠಾವಂತವಾಗಿದೆ. ಒಂದು ಅದ್ಭುತವಾದಂತ ಸಾಲಿತ್ತು ಆ ನಿಷ್ಠೆ ಬಗ್ಗೆ, ಎಲ್ಲಿ ಹೋತೋ ಗೊತ್ತಾಗ್ಲಿಲ್ಲ, ನಾನು ಅದನ್ನು ಸಿಕ್ಕರೆ ಹೇಳ್ತೇನೆ ನಿಮಗೆ. ಆಮೇಲೆ ಮತ್ತು ಸತ್ಯವಾದ ಸ್ನೇಹಿತೆಯಾಗಿ ಉಳಿತದೆ. ನೋಡ್ರಿ, ನಮ್ಮ ಸ್ನೇಹಿತರು ನಮಗೆ ಮೋಸ ಮಾಡ್ತಾರೆ. ಎಲ್ಲಾ ಸ್ನೇಹಿತರು ಮೋಸ ಮಾಡ್ತಾರೆ ಎಂದು ನಾನು ಹೇಳುವುದಿಲ್ಲ, ಆದ್ರೆ ಸ್ನೇಹಿತರು ನಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ನಮ್ಮ ಸಂಬಂಧಿಗಳು ನಮಗೆ ಮೋಸ ಮಾಡುವ ಸಾಧ್ಯತೆ ಇದೆ. ಅಂದ್ರೆ ಎ ಮ್ಯಾನ್ ಕ್ಯಾನ್ ಬಿಟ್ರೆ ಎನಿ ಮ್ಯಾನ್ ಅನ್ನೋದ್ರಲ್ಲಿ ಯಾವ ಸಂದೇಹ ನನಗಂತೂ ಇಲ್ಲ. ಆದ್ರೆ ಪ್ರಕೃತಿ ಹಾಗಲ್ಲ. ಪ್ರಕೃತಿಯಲ್ಲಿ ಒಬ್ಬ ಸ್ನೇಹಿತೆ ಇದ್ದಾಳೆ, ಅವಳು ಮೋಸ ಮಾಡುವುದಿಲ್ಲ. ಪ್ರಕೃತಿಯಲ್ಲಿ ಒಬ್ಬ ನಿಷ್ಠಾವಂತ ಶಕ್ತಿ ಇದೆ, ಅದು ನಮಗೆ ಮೋಸ ಮಾಡುವುದಿಲ್ಲ. ಪ್ರಕೃತಿ ಸ್ಥಿರವಾಗಿದೆ, ಅದು ನಮ್ಮನ್ನ ಡಿಸ್ಟರ್ಬ್ ಮಾಡೋದಿಲ್ಲ. ಈ ಮೋಸ, ವಂಚನೆ, ದ್ರೋಹ ಕೇವಲ ಮನುಷ್ಯನಿಗೆ ಅಂಟಿದ ಮಹಾ ಅಂಟು ರೋಗಗಳು. ಒಬ್ಬ ಮನುಷ್ಯ ಒಳ್ಳೆಯವನಿದ್ದಾನೆ ಅಂದ್ರೆ 10 ಜನರು ಒಳ್ಳೆಯವರು ಆಗ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಆದ್ರೆ ಒಬ್ಬ ಕೆಟ್ಟ ಮನುಷ್ಯನನ್ನು ನೋಡಿ 10 ಜನರು ಕೆಟ್ಟು ಹೋಗುವ ಸಾಧ್ಯತೆಗಳೇ ಹೆಚ್ಚು. ಯಾಕಂದ್ರೆ ಆ ಅಂಟು ರೋಗಕ್ಕೆ ನಾವು ಅಂಟಿಕೊಂಡಿದ್ದೇವೆ. ಯಾವುದದು? ಮೋಸ ಮಾಡೋದು, ವಂಚನೆ ಮಾಡೋದು, ದ್ರೋಹ ಮಾಡೋದು, ನಂಬಿದವರ ಕತ್ತು ಕೊಯ್ಯುವುದು, ಸಂಸ್ಥೆಯ ವಿರುದ್ಧ ಕೆಲಸ ಮಾಡೋದು, ಯಾವ ಸಂಸ್ಥೆಯಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಲ್ಲ ಅದೇ ಸಂಸ್ಥೆಯ ವಿರುದ್ಧ ಕೆಲಸ ಮಾಡೋದು, ನಾಡಿನ ವಿರುದ್ಧ ಕೆಲಸ ಮಾಡೋದು, ದೇಶದ ವಿರುದ್ಧ ಕೆಲಸ ಮಾಡೋದು, ಇವೆಲ್ಲ ಅಂಟು ರೋಗಗಳು. ಪ್ರಕೃತಿಯಲ್ಲಿ ಇಲ್ಲ.
ಪ್ರಕೃತಿಯಲ್ಲಿ ಪ್ರಕೃತಿಗೆ ಇಂಥ ರೋಗ ಇಲ್ಲ. ಇದು ಪ್ರಕೃತಿಗೆ ಗೊತ್ತಿಲ್ಲ ಮತ್ತು ಪ್ರಕೃತಿಯ ಹತ್ತಿರ ಬೆಳೆದ ಜೀವಿಗೂ ಅಂಟಿಕೊಂಡಿಲ್ಲ. ಪ್ರಕೃತಿಯಿಂದ ದೂರವಾಗಿ ತನ್ನದೇ ಪ್ರತ್ಯೇಕ ನಾಗರಿಕತೆ ನಿರ್ಮಿಸಿಕೊಂಡ ಮನುಷ್ಯ ಸರ್ವಶಕ್ತನಾದ ಪ್ರಕೃತಿಯ ಮೇಲೆ ಭೀಕರ ದೌರ್ಜನ್ಯ ನಡೆಸಿದ್ದಾನೆ. ನಾಗರಿಕತೆ ಮತ್ತು ಪ್ರಕೃತಿಯ ನಡುವೆ ಒಂದು ನಿರ್ಣಾಯಕ ಯುದ್ಧ ನಡೆದಿದೆ. ಡಿಸೈಸಿವ್ ವಾರ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಡಿಸೈಸಿವ್ ವಾರ್ ಅಂದ್ರೆ ಕೊನೆಯ ವಾರ್, ಪಾಣಿಪತ್ ವಾರ್ ಅಂತೇವಲ್ಲ ಹಾಗೆ 3 ಪಾಣಿಪತ್ ವಾರ್ಗಳು ನಿರ್ಣಾಯಕ ಯುದ್ಧಗಳು. ಈಗ ನಿರ್ಣಾಯಕ ಯುದ್ಧ ಯಾರ ನಡುವೆ ನಡೆದಿದೆ? ಒಂದು ಮನುಷ್ಯ ನಿರ್ಮಿತ ಸಂಸ್ಕೃತಿ, ಇನ್ನೊಂದು ಪ್ರಕೃತಿ ಧರ್ಮ ಅಥವಾ ಪ್ರಕೃತಿ ಸಂಸ್ಕೃತಿಗಳ ನಡುವೆ ಒಂದು ನಿರ್ಣಾಯಕ ಯುದ್ಧ ನಡೆದಿದೆ. ದಿಸ್ ಈಸ್ ಎ ಡಿಸೈಸಿವ್ ವಾರ್. ನಾವು ಎಚ್ಚರಗೊಳ್ಳದಿದ್ದರೆ, ನಮ್ಮ ವಿವೇಕದ ಕಣ್ಣು ನಾವು ತೆರೆಯದಿದ್ದರೆ ನಮ್ಮ ಸರ್ವನಾಶ ಕಟ್ಟಿಟ್ಟ ಬುತ್ತಿ. ಒಂದು ದೇಶ ಇನ್ನೊಂದು ದೇಶದ ಮೇಲೆ ನಡೆಸುವ ಯುದ್ಧ ಅಂತಿಮವಾಗಿ ಪ್ರಕೃತಿಯ ವಿರುದ್ಧ ನಡೆದ ಯುದ್ಧವೇ ಆಗಿದೆ. ಇರಾನ್ ಅಮೆರಿಕದ ಮೇಲೆ ಬಾಂಬ್ ಹಾಕ್ಲಿ, ಇಸ್ರೇಲ್ ಅಮೆರಿಕ ಸೇರಿ ಇರಾನ್ ಮೇಲೆ ಬಾಂಬ್ ಹಾಕ್ಲಿ, ರಷ್ಯಾ ಇನ್ನೊಂದು ದೇಶದ ಮೇಲೆ ಬಾಂಬ್ ಹಾಕ್ಲಿ, ಪಾಕಿಸ್ತಾನ ನಮ್ಮ ಮೇಲೆ ಹಾಕ್ಲಿ, ನಾವು ಪಾಕಿಸ್ತಾನದ ಮೇಲೆ ಹಾಕ್ಲಿ, ಅಂತಿಮವಾಗಿ ನಾವು ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದೇವೆ. ಅಂದ್ರೆ ನಮ್ಮ ಎಲ್ಲಾ ಯುದ್ಧಗಳು ಪ್ರಕೃತಿಯ ವಿರುದ್ಧವಾಗಿವೆ ಅನ್ನೋದು ಬಹಳ ದೊಡ್ಡ ವಾಸ್ತವ. ಯಾಕಂದ್ರೆ ಯುದ್ಧದಿಂದ ವಾಯುವ್ಯ ಮಾಲಿನ್ಯ ಆಗ್ತದೆ ಎಂಬ ಪರಿಜ್ಞಾನವು ಮನುಷ್ಯನಿಗೆ ಇಲ್ಲದಂತಾಗಿದೆ. ನಾಗರಿಕತೆ ಮತ್ತು ಪ್ರಕೃತಿಯ ನಡುವೆ ನಡೆದ ಕಾಳಗದಲ್ಲಿ ಒಂದು ಅಳಿದು ಇನ್ನೊಂದು ಬದುಕುತ್ತದೆ ಎಂದು ಹೇಳುವಂತಿಲ್ಲ. ಮನುಷ್ಯ ಇಡೀ ಮನುಕುಲ ಸರ್ವನಾಶವಾದ್ರೆ ಪ್ರಕೃತಿಯೂ ಕೂಡ ಸರ್ವನಾಶವಾಗ್ತದೆ. ಯಾಕಂದ್ರೆ ಮ್ಯಾನ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ನೇಚರ್. ಇಡೀ ಪ್ರಕೃತಿ ಸರ್ವನಾಶವಾಗಿ ಹೋದ್ರೆ ಮನುಷ್ಯ ಒಂದು ದಿನವೂ ಬದುಕುಳಿಯುವುದಿಲ್ಲ. ಹೀಗಾಗಿ ಎರಡೂ ಉಳಿಬೇಕು. ಪ್ರಕೃತಿ ಉಳಿಬೇಕು, ಪ್ರಕೃತಿ ಧರ್ಮವೂ ಉಳಿಬೇಕು, ಮನುಷ್ಯನ ನಾಗರಿಕತೆಯೂ ಉಳಿಬೇಕು, ಮನುಷ್ಯನ ಸಂಸ್ಕೃತಿಯೂ ಉಳಿಬೇಕು. ಹೀಗಾಗ್ಬೇಕಾದ್ರೆ ಅವರ ನಡುವೆ, ನಮ್ಮ ನಡುವೆ ಒಂದು ಒಪ್ಪಂದ ಆಗ್ಬೇಕು, ಒಂದು ಅಗ್ರಿಮೆಂಟ್ ಆಗ್ಬೇಕು. ಯಾರು ಈ ಅಗ್ರಿಮೆಂಟ್ಗೆ ಸೈನ್ ಮಾಡೋರು? ಈ ಜಗತ್ತಿನ ಯಾವ ಸರ್ಕಾರವೂ, ಈ ಜಗತ್ತಿನ ಯಾವ ಜಾಗತಿಕ ಶಕ್ತಿಯೂ, ಸಂಘ ಸಂಸ್ಥೆಯೂ ಪ್ರಕೃತಿಯ ಬಗ್ಗೆ ಚಿಂತನೆ ಮಾಡ್ತಾ ಇಲ್ಲ. ಪ್ರಕೃತಿ ತನ್ನ ಅಗಾಧ ಶಕ್ತಿಯ ಪ್ರದರ್ಶನ ಆಗಾಗ ತೋರಿಸಿದೆ. ಮನುಷ್ಯ ಶಕ್ತಿ ತನ್ನ ಶಕ್ತಿಗೆ ಸಮವಲ್ಲ ಎಂದು ಸ್ಪಷ್ಟವಾಗಿ ನಿರೂಪಿಸಿದರೂ ಮನುಷ್ಯ ತಕ್ಕ ಪಾಠ ಕಲಿಯುತ್ತಿಲ್ಲ. ಒಂದು ಸುನಾಮಿ, ಒಂದು ಕೋವಿಡ್ ಬಂತು, ಸುಮ್ಮನೆ ಕೋವಿಡ್, ಅವಾಗಿಂದ ಬರ್ತಿತ್ತು, ಮತ್ತೊಂದು ಬರ್ತಿತ್ತು. ಇದೆಲ್ಲ ಪ್ರಕೃತಿ ವಿಕೋಪ ಅಂತೀವಲ್ಲ ನಾವು. ಪ್ರಕೃತಿ ವಿಕೋಪ ಅದು ಸುಮ್ಮನೆ 1% ಅಷ್ಟೇ ಆಗಿದೆ. 99% ಅದು ತನ್ನ ಕಾಳಿ ಅವತಾರ ತಾಳ್ತು ಅಂತಂದ್ರೆ ನಾವು ಒಂದು ಕ್ಷಣ ಕೂಡ ಬದುಕೋದಿಲ್ಲ. ಸೊ ಈ ಯುದ್ಧದಲ್ಲಿ ಮನುಷ್ಯನೂ ಉಳಿಯುವುದಿಲ್ಲ, ಪ್ರಕೃತಿಯೂ ಉಳಿಯುವುದಿಲ್ಲ, ಭೂಮಂಡಲವೇ ನಾಶವಾಗುವ ಅಪಾಯವಿದೆ. ಹೊಸ ಗ್ರಹಗಳನ್ನು ಕಂಡು ಹಿಡಿಯಲು ಪ್ರಯತ್ನಿಸುವ ಮನುಷ್ಯ, ನಾನು ಯಾವ್ದದು ಚಂದ್ರ ಲೋಕಕ್ಕೆ ಹೋದೆ, ಮಂಗಳ ಲೋಕಕ್ಕೆ ಹೋದೆ ಅಂತೆಲ್ಲ ಹೇಳ್ತಿರ್ತೀವಲ್ಲ ನಾವು, ತಾನು ವಾಸಿಸುವ ಭೂಮಂಡಲವನ್ನೇ ಸುರಕ್ಷಿತವಾಗಿಟ್ಟುಕೊಂಡಿಲ್ಲ ಎಂಬುದು ಎಂತ ವಿಪರ್ಯಾಸ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಮಾತುಗಳು ಈ ಸಂದರ್ಭದಲ್ಲಿ ಸಾಕು. ಆ ಫಿಡಿಲಿಟಿ ಕೌನ್ಸ್ ಬಗ್ಗೆ ನಾನು ಮತ್ತೊಂದ್ಸಲ ಮಾತನಾಡ್ತೇನೆ. ಎಸ್ ಸರ್, ತುಂಬಾ ಹೃದಯದ ಧನ್ಯವಾದಗಳು ಸರ್. ನಿಮಗೆ ಕಡಿಮೆ ಸಮಯದಲ್ಲಿಯೇ ನಮಗೆ ವರ್ಡ್ಸ್ವರ್ತ್ ಅವರ ಬಗ್ಗೆ ಸವಿಸ್ತಾರವಾಗಿ, ಸರಳವಾಗಿ ಅವರ ಪದ್ಯಗಳನ್ನ, ಅವರ ಪೋಯಮ್ಸ್ ಗಳನ್ನ ನಮ್ಗೆ ಮನಮುಟ್ಟುವಂತೆ ಹೇಳಿದ್ರಿ. ಪ್ರಕೃತಿಯ ಧರ್ಮ ಅಂದ್ರೇನು, ಅದು ಅವರ ಕಾವ್ಯದಲ್ಲಿ ಹೇಗೆ ಮೂಡಿದೆ ಅನ್ನೋದನ್ನ ನಮ್ಮೆಲ್ಲ ಕೇಳೋದರಿಗೆ ತಿಳಿಸಿದ್ರು ಸರ್. ತುಂಬಾ ಹೃದಯದ ಧನ್ಯವಾದಗಳು. ಈಗ ವೇದಿಕೆ ಚರ್ಚೆಗೆ ತೆರೆದುಕೊಳ್ಳುತ್ತದೆ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದರೆ ತಾವು ನೇರವಾಗಿ ಸರ್ಗೆ ಪ್ರಶ್ನೆಗಳನ್ನ ಕೇಳಬಹುದು. ಹಲೋ, ನಮಸ್ಕಾರ ಬಸವರಾಜ್ ಅವರೇ. ನಮಸ್ತೆ. ಹಲೋ, ನಮಸ್ಕಾರ. ಈ ಪ್ರಕೃತಿಯನ್ನ ದೇವರು ಅನ್ನುವಂತ ಏನು ವಿಚಾರಧಾರೆ ಇದೆ, ಇದು ನಮ್ಮ ವೇದ ಕಾಲದಿಂದಲೂ ಕೂಡ ಪ್ರಕೃತಿಯನ್ನ, ಅಂದ್ರೆ ರಾಮಾಯಣ ಕಾಲದಲ್ಲಿ, ಮಹಾಭಾರತದ ಕಾಲದಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಆರ್ಷೇಯ ಕಾಲದಲ್ಲಿ ಪ್ರಕೃತಿಯನ್ನ, ಅಂದ್ರೆ ಸೂರ್ಯದೇವನನ್ನ ಆರಾಧನೆಯನ್ನು ಮಾಡುವಂತಹದ್ದು, ನದಿಯನ್ನ ಆರಾಧನೆಯನ್ನು ಮಾಡುವುದು,
ಪ್ರಕೃತಿಯನ್ನ ಆರಾಧನೆ ಮಾಡೋದು, ಸೂರ್ಯ ಚಂದ್ರ ಎಲ್ಲ ಅಷ್ಟದಿಕ್ಪಾಲಕರನ್ನು ಕೂಡ ದೈವ ಸ್ವರೂಪ ಅಂತ ಹೇಳಿ ಕಂಡು ಇವತ್ತು ಅದರ ಬಗೆಗೆ ವಿಶೇಷವಾದ ಒಂದು ಅಧ್ಯಯನ, ಯಜ್ಞ ಯಾಗಾದಿಗಳನ್ನು ಮಾಡುವಂತಹದ್ದು ಏನಿದೆ ಅದು ಪ್ರಕೃತಿಯನ್ನೇ ಕುರಿತು ಆರಾಧನೆಯನ್ನು ಮಾಡಿಕೊಂಡು ಬಂದಿರತಕ್ಕಂಥ ಪ್ರಮುಖವಾದ ವಿಚಾರ ಅನ್ನುವುದನ್ನ ನಾವು ಗಮನಿಸಬೇಕು. ಈ ನೀವು ಹೇಳಿರ್ತಕ್ಕಂಥ ಏನು ವರ್ಡ್ಸ್ ವರ್ತನ ಈ ಪ್ರಕೃತಿಯ ಒಂದು ಚಿತ್ರಣವನ್ನ ಬಹಳ ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ, ಪ್ರಕೃತಿ ಅಂದ್ರೆ ಅದಕ್ಕೂ ಜೀವ ಇದೆ. ಆ ಸಕಲ ಏನು ದೇವ ಸೃಷ್ಟಿ ಏನಿದೆ, ಈ ಪಂಚಭೂತಗಳು ಆಗ್ಬಹುದು, ಈ ಮಾನವನ ಆಗ್ಬಹುದು, ಪ್ರಾಣಿ ಸಂಕುಲ ಆಗ್ಬಹುದು, ಸಸ್ಯ ಸಂಕುಲ ಆಗ್ಬಹುದು, ಎಲ್ಲವೂ ಅವು ಜೀವ ಉಸಿರಾಡ್ತವೆ ಅನ್ನುವಂಥದ್ದನ್ನ ಬಹಳ ಆರ್ಷೇಯ ಕಾಲದಿಂದ ನಾವು ತಿಳಿದುಕೊಂಡು ಬಂದಿರತಕ್ಕಂಥದ್ದಿದೆ. ಅದಕ್ಕೆ ಮುಖ್ಯವಾಗಿ ನಮ್ಮ ಈ ಆಧುನಿಕ ಕವಿಗಳಾಗಿರ್ತಕ್ಕಂಥ ಏನು 20ನೇ ಶತಮಾನದಲ್ಲಿ ಬಂದಿರತಕ್ಕಂಥ ನಮ್ಮ ಕುವೆಂಪು ಆತು, ಬೇಂದ್ರೆ ಆತು, ಬಹಳ ಶಿವರುದ್ರಪ್ಪನಂಥವ್ರು, ಚನ್ವೀರ್ ಕಣ್ವಿ ಅಂತವ್ರು ಈ ಮಳೆಯನ್ನ, ಸಸ್ಯವನ್ನ, ನದಿಯನ್ನ ಎಷ್ಟು ಅದ್ಭುತವಾಗಿರ್ತಕ್ಕಂಥ ದೃಷ್ಟಿಯಲ್ಲಿ ಅವರು ಪ್ರಕೃತಿಯಲ್ಲಿ ಆ ದೈವತ್ವವನ್ನು ಕಂಡುಕೊಂಡು ಬಂದ್ರು ಅನ್ನುವಂಥದ್ದನ್ನು ಕೂಡ, ಅಂದ್ರೆ ಮಾನವನಿಗೆ ಮೂಲ ಬದುಕಿಗೆ ನೆಲೆಯಾಗಿರ್ತಕ್ಕಂಥದ್ದೇ ಪ್ರಕೃತಿ ಅನ್ನೋದನ್ನು ನಾವು ಮರೆಯುವಾಗಲ್ಲ. ಅಂತ ವಿಚಾರವನ್ನು ಬಹಳ ಅದ್ಭುತವಾಗಿ ಹೇಳಿದ್ರೆ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಿಮ್ಮ ಮಾತು ಸರಿ ಇದೆ ಸರ್. ಪ್ರಾರಂಭದಲ್ಲಿ, ನಾಗರಿಕತೆಯ ಪ್ರಾರಂಭದಲ್ಲಿ ಹೆಚ್ಚು ಕಡಿಮೆ ಎಲ್ಲಾ ದೇಶಗಳಲ್ಲೂ ಜನರು ನಿಸರ್ಗದ ಪ್ರಕೃತಿಯ ಹತ್ತಿರ ಇದ್ರು. ಅವಾಗ ನಮ್ಮ ಸಂಸ್ಕೃತಿ ಬೆಳೀತಾ ಹೋಯ್ತಲ್ಲ, ನಮ್ಮ ನಾಗರಿಕತೆ ಬೆಳೀತಾ ಹೋಯ್ತಲ್ಲ, ಆಗ ನಾವು ಈ ಅಭಿವೃದ್ಧಿಯ ಮಂತ್ರವನ್ನ ಪಠಿಸತೊಡಗಿದಾಗ ಆಧುನಿಕತೆಯನ್ನ ನಾವು ಒಪ್ಪಿಕೊಂಡ ಮೇಲೆ ಪ್ರಕೃತಿಯಿಂದ ಹಿಂದೆ ಪ್ರಕೃತಿಯನ್ನ ವಿರೂಪಗೊಳಿಸಿಕೊಂಡು ಬಂದಿವಿ ನಾವು. ನಮ್ಮ ನಾಗರಿಕತೆಯಲ್ಲಿ ಪ್ರಕೃತಿಯನ್ನ ವಿರೂಪಗೊಳಿಸಿದ್ವಿ ನಾವು. ಸರಿ ಸರ್, ಸರಿ, ಸಂತೋಷ ಆಯ್ತು. ಥ್ಯಾಂಕ್ ಯು. ನಮಸ್ಕಾರ. ಸರ್ ನಮಸ್ತೆ ಸರ್, ನಾವು ರತ್ನಾಕರ್ ಅಂತ ಹೇಳಿ ನಾನು. ನಮಸ್ತೆ. ನಮಸ್ತೆ, ಮಾತಾಡಿ ರತ್ನಾಕರ್. ಸರ್ ಬಹಳ ಚೆನ್ನಾಗಿ ಹೇಳಿದ್ರಿ ಸರ್, ಬಹಳ ಖುಷಿ ಆಯ್ತು. ನಾವು ಕೂಡ PU ಸೆಕೆಂಡ್ ಇಯರ್ ಇದ್ದಾಗ ಡೆಪೋಡಿಲ್ಸ್ ಅಂತ ಹೇಳಿ ಓಡಿಸೋರ್ತವರ ಒಂದು ಪದ್ಯವನ್ನು ಓದಿದೀವಿ ಸರ್. ಅದೇ ಮತ್ತೆ ನಿಮ್ಮ ಕಡೆಯಿಂದ ಜಾಸ್ತಿ ಕಲ್ತೀವಿ ಸರ್. ಇವತ್ತು ಜಾಸ್ತಿ ತಿಳ್ಕೊಂಡ್ವಿ ಈ ಒಂದು ಪರಿಸರ ಬಗ್ಗೆ, ಮತ್ತು ಅವರ ಒಂದು ಪರಿಸರ ಕಾಳಜಿಯ ಬಗ್ಗೆ, ಮತ್ತು ಅವರ ಒಂದು ಪರಿಸರದ ಪ್ರೀತಿಯ ಬಗ್ಗೆ, ಮತ್ತು ಮನುಷ್ಯನು ಸಹಿತ ನೀವು ಹೇಳ್ದಂಗೆ ಸರ್, ಪರಿಸರದ ಮುಂದೆ ಬಹಳ ಒಂದು ಕ್ಷುಲ್ಲಕ ಒಂದು ಪ್ರಾಣಿ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಸರ್ ಆಕ್ಚುಲಿ ಜೂನ್ 5ಕ್ಕೆ ನಾವು ಪರಿಸರ ದಿನಾಚರಣೆಯನ್ನು ಮಾಡ್ತೀವಿ ಸರ್, ಎಲ್ಲಾ ಕಡೆನೂ ಮಾಡ್ತೀವಿ. ಆ ಒಂದು ಸಂದರ್ಭದಲ್ಲಿ ಸರ್ ಒಂದು ಚಿಕ್ಕ ಒಂದು ಕವನ ಬರ್ದಿದ್ದೀನಿ ಸರ್, ಅದು ಪರಿಸರ ಬಗ್ಗೆ. ಅದಕ್ಕಾಗಿ 1 ನಿಮಿಷ ಟೈಮ್ ಕೊಟ್ಟರೆ ಅದು ಹೇಳ್ತೀನಿ ಸರ್ ಅಷ್ಟೇ. ಓದಿ. ಎಸ್ ಸರ್. ಸರ್ ಅದು ನೆರಳಿನ ನೆನಪು ಅಂತ ಹೇಳಿ ಸರ್. ನೆರಳು ನೀಡುವ ಮರವ ಅಳಿಸಿ, ಬೆವರ ತರುವ ಮಹಡಿ ರಚಿಸಿ, ಮಹಡಿಗಳ ಶೆಹರು ಬೆಳೆಸಿ, ಗಿಡ ಮರಗಳ ಉಸಿರು ಅಳಿಸಿ, ಅಭಿವೃದ್ಧಿ ಹೆಸರು ಇರಿಸಿ, ಹಸಿರು ಎಂಬ ಉಸಿರು ಸರಿಸಿ, ನಣದೆ ಎಂಬ ಎದೆಯ ಸಟಿಸಿ, 5ರಂದು ನೀರು ಹಣಿಸಿ, ಸೂರ್ಯನನ್ನು ಬಳಿಗೆ ಕರೆಸಿ, ಜೀವ ಜಗಕ್ಕೆ ಕುತ್ತು ತರಿಸಿ, ತನ್ನ ಚಿತ್ರ ತಾನು ತೆಗೆಸಿ ಚಿತ್ರದಲ್ಲಿ ಮರವ ನೆಲೆಸಿ, ಆಸೆಯನ್ನು ದೂರು ಸರಿಸಿ, ಗಿಡ ಮರಗಳನ್ನು ನೆಡೆಸಿ, ಹಸಿರು ಎಂಬ ನಾಡು ಬೆಳೆಸಿ, ಸಮೃದ್ಧ ನಾಡು ರಚಿಸಿ ಅಂತ ಹೇಳಿ ಒಂದು ಕವನ ಬರ್ತಿದ್ದೀವಿ. ಬ್ಯೂಟಿಫುಲ್ ರತ್ನಾಕರ್. ಥ್ಯಾಂಕ್ ಯು ಸರ್. ಹಾಗಾಗಿ ಸರ್ ಇನ್ನೊಂದು, ಪರಿಸರಕ್ಕೆ ಬೇಕು ಮರ ಇರದಿದ್ದರೆ ಬರ ಬಂದರೆ ನಾವು ನೀವು ಬರ, ಅದಕ್ಕಾಗಿ ಬೆಳೆಸಿ ಸಾಕಷ್ಟು ಮರ ಅಂತ ಹೇಳಿ ಸರ್. ಮರ ಇಲ್ಲ ಅಂದ್ರೆ ಮರ ಮರಗಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮಸ್ತೆ ಸರ್. ಚೆನ್ನಾಗಿ ಬರ್ತದ ಕವನ. ಹೌದೌದೌದು. ಶಾಂತ್ ಸರ್, ನಿಮ್ಮ ಸೌಂಡ್ ಮ್ಯೂಟ್ ಮಾಡಿ ಸರ್, ಅನ್ಮ್ಯೂಟ್ ಮಾಡಿ. ಎಸ್ ಸರ್. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದೆಯೇ?
ಓಕೆ, ಹಾಗಾದರೆ ಈಗ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಮೊದಲಿಗೆ ಬಸವರಾಜ್ ಡೋನೂರ್ ಸರ್ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ಸರ್. ಕಡಿಮೆ ಸಮಯದಲ್ಲಿ ನೀವು ಎಷ್ಟೊಂದು ಈ ಒಂದು ವರ್ಡ್ಸ್ವರ್ತನ ಮೇಲೆ ಅಧ್ಯಯನ ಮಾಡಿ ಒಂದು ಅದ್ಭುತವಾದಂತಹ ಒಂದು ಉಪನ್ಯಾಸವನ್ನ ನೀಡಿದ್ರಿ. ಬಹಳ ಕೊನೆಯ ಟೈಮ್ ನಲ್ಲಿ ನಾನು ನಿಮ್ಗೆ ಫೋನ್ ಮಾಡಿ ಇದನ್ನ ಹೇಳಿದೆ. ಆದ್ರೂ ಕೂಡ ಉಪನ್ಯಾಸ ಬಹಳ ಅದ್ಭುತವಾಗಿತ್ತು ಸರ್. ಅವರ ವರ್ಡ್ಸ್ವರ್ತನ ನಾವು ಓದಿದ್ವಿ, ಎಲ್ಲ PG ಆಗ್ಲಿ ಅಧ್ಯಾಪಕರಾಗ್ಲಿ ವರ್ಡ್ಸ್ವರ್ತ್ ಅಂದ್ರೆ ಎಲ್ಲರೂ ಓದಿರ್ತಾರೆ. ಆದ್ರೆ ಅವರನ್ನ ಇನ್ನೂ ಆಳವಾಗಿ ನಾವು ಹೇಗೆ ಅವನನ್ನ ಅರ್ಥ ಮಾಡ್ಕೋಬೇಕು, ಅವರ ಪೋಯಂಗಳನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ತಮ್ಮ ಒಂದು ಈ ಉಪನ್ಯಾಸದ ಮೂಲಕ ನಾವೆಲ್ಲ ಅರ್ಥಕೊಂಡಿವಿ. ತಮಗೆ ಧಾರವಾಡ ಕಟ್ಟೆಯ ಮುಖಾಂತರ ತುಂಬ ಹೃದಯದ ಧನ್ಯವಾದಗಳು ಸರ್. ಇದೇ ರೀತಿ ಕಾರ್ಯಕ್ರಮದಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸಾಹಿತ್ಯಾಸಕ್ತರಿಗೆ, ಗಣ್ಯ ಮಹನೀಯರಿಗೆ, ಅಧ್ಯಾಪಕರುಗಳಿಗೆ ಮತ್ತು ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ಧಾರವಾಡ ಕಟ್ಟೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅದೇ ರೀತಿ ಕಾರ್ಯಕ್ರಮ ಇಷ್ಟು ಸರಾಗವಾಗಿ ನೆರವೇರಲು ಕಾರಣಕರ್ತರಾದಂತಹ ಧಾರವಾಡ ಕಟ್ಟೆಯ ಎಲ್ಲ ನನ್ನ ಪದಾಧಿಕಾರಿಗಳಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಇದೇ ಶನಿವಾರ ಮತ್ತೆ ನಮ್ಮ ಕಾರ್ಯಕ್ರಮ 6 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ನೀವು ಸಿ ನಾಗಣ್ಣ ಅವರು ಶೇಕ್ಸ್ಪಿಯರ್ ನ ಟೆಂಪೆಸ್ಟ್ ನಾಟಕದ ಬಗ್ಗೆ ಮಾತಾಡ್ತಾರೆ. ಎಸ್ ಸರ್, ಸಿ ನಾಗಣ್ಣ ಅವರು ಟೆಂಪೆಸ್ಟ್ ನಾಟಕದ ಮೇಲೆ ಉಪನ್ಯಾಸ ನೀಡಲಿದ್ದಾರೆ. ತಾವೆಲ್ಲರೂ ಇದೇ ಒಂದು ಲಿಂಕ್ ಅನ್ನ ಬಳಸಿಕೊಂಡು ಆ ಕಾರ್ಯಕ್ರಮಕ್ಕೂ ಕೂಡ ಹಾಜರಾಗಬಹುದು. ಇಷ್ಟು ಹೇಳಿ ಈ ಒಂದು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದ.